आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमद्यमीशम् वन्दे भवज्ञममरासुरसिद्धवन्द्यम्। व्यासाय प्रतिमेतिहासरचनोल्लासाय दुर्वादिनाम् त्रासाय सकराय सत्सुकृतविश्वासाय दोषद्विषे भासायामुनरम्यतोय सदृशायासाय मासेविने दासाय भयदाय मध्वगुरुहृद्वासाय तुभ्यम् नमः। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ। अधुना जगद्गुरु ಶ್ರೀಮನ್ಮಧ್ವಾಚಾರ್ಯರ ಮೂಲಮಠ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬಂದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ರಾಘವೇಂದ್ರ ಸ್ವಾಮಿಗಳ ಈ ಸನ್ನಿಧಾನದಲ್ಲಿ ಒಂದು ವಾರಗಳ ಕಾಲ ಮಹಾಭಾರತದ ಆದಿಪರ್ವದ ಚಿಂತನೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡೋಣ. ಮಹಾಭಾರತ ಇದು ಎಷ್ಟು ಬಾರಿ ಕೇಳಿದರೂ ಸಪ್ಪೆಯಾಗುವುದಿಲ್ಲ. ನಿನ್ನೆ ಮಾಡಿದ ಥರದ ಅಡಿಗೆಯನ್ನೇ ಇವತ್ತು ಮಾಡಿದರೆ ನಮಗೆ ರುಚಿಯಾಗೋದಿಲ್ಲ. ಬೇರೆ ಥರದ ಅಡಿಗೆ ಬೇಕು ಅಂತೀವಿ. ಆದರೆ ಮಹಾಭಾರತ ಜೀವನದಲ್ಲಿ ಎಷ್ಟು ಬಾರಿ ಕೇಳಿದರೂ, ಎಷ್ಟು ಕವಿಗಳು ಅದನ್ನು ಬರೆದರೂ ಕೂಡ ಮಹಾಭಾರತ ಯಾವತ್ತೂ ಕೂಡ ಸಪ್ಪೆಯಾಗುವುದಿಲ್ಲ. ಅಂತಹ ಶ್ರೇಷ್ಠವಾದ ಮಹಾಭಾರತವನ್ನು ಮಹಾಕರುಣಾಶಾಲಿಗಳಾದ ಸತ್ಯವತಿ ಪರಾಶರರ ಹೃದಯ ನಂದನರಾದ ವೇದವ್ಯಾಸದೇವರು ಸಜ್ಜನ ಲೋಕಕ್ಕೋಸ್ಕರವಾಗಿ ಪಂಚಮ ವೇದ ಎಂಬುದಾಗಿ ಪ್ರಸಿದ್ಧವಾದ ಈ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮಹಾಭಾರತ ಎಂಥದ್ದು ಅಂದರೆ, ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ. ಒಬ್ಬ ಕವಿಗೆ ಒಬ್ಬ ಸವಾಲನ್ನು ಹಾಕಿದ. ಭಾರತಂ ಇಕ್ಷುದಂಡಂಚ ಸಮುದ್ರಂಚಾಪಿ ವರ್ಣಯ ಶ್ಲೋಕೈನೇಕೈನ ಪಾದೇನ ಅಂತ ಹೇಳಿ ಡ್ಯಾಶ್ ಡ್ಯಾಶ್ ಬಿಟ್ಬಿಟ್ಟ. ಭಾರತವನ್ನ, ಕಬ್ಬಿನ ಜಲ್ಲೆಯನ್ನ, ಸಮುದ್ರವನ್ನ ಮೂರನ್ನು ಒಂದು ಶ್ಲೋಕದ ಒಂದು ಪಾದದಲ್ಲಿ ವರ್ಣನೆ ಮಾಡಬೇಕು. ಅವನು ಮೂರು ಪಾದವನ್ನು ಹೇಳಾಗಿತ್ತು. ಭಾರತಂಚ ಇಕ್ಷುದಂಡಂಚ ಸಮುದ್ರಂಚಾಪಿ ವರ್ಣಯ ಶ್ಲೋಕೇನೈಕೈನ ಪಾದೇನ, ಇಷ್ಟು ಹೇಳಿಬಿಟ್ಟಿದ್ದ ಶ್ಲೋಕವನ್ನು. ಇನ್ನು ಉಳಿದಿದ್ದವನಿಗೆ ಎಷ್ಟು ಉಳಿದಿತ್ತಪ್ಪ ಅಂದರೆ 8 ಅಕ್ಷರ ಉಳಿದಿತ್ತು. ಉಳಿದ 8 ಅಕ್ಷರವನ್ನು ಅವನು ಪೂರ್ಣ ಮಾಡಬೇಕು. ಬಹಳ ಸಮಯ ಪ್ರಜ್ಞೆ ಬೇಕು, ಶ್ಲೋಕ ರಚನಾ ಚಾತುರ್ಯ ಬೇಕು. ಹಾಗಾಗಿ ಉಳಿದದ್ದು 8 ಅಕ್ಷರ, ಅದರಲ್ಲಿ ಅದನ್ನು ಹೇಳಬೇಕು. ಒಂದು 8 ಅಕ್ಷರದಲ್ಲಿ ಸಮುದ್ರವನ್ನ, ಭಾರತವನ್ನ, ಕಬ್ಬಿನ ಜಲ್ಲೆಯನ್ನು ವರ್ಣನೆ ಮಾಡಬೇಕು. ಅವನು ಅದಕ್ಕೇನು ಹೇಳ್ದ ಗೊತ್ತಾ? ಪ್ರತಿಪರ್ವ ರಸೋದಯ ಮುಗಿಸಿಬಿಟ್ಟ. ಪ್ರತಿ ಪರ್ವ ರಸೋದಯ 8 ಅಕ್ಷರ ಮುಗಿದೋಯ್ತು. ಭಾರತ ಪ್ರತಿ ಪರ್ವದಲ್ಲೂ ರಸದ ಉದಯ ಇದೆ. ಅದ್ಭುತವಾದ ರಸೋದಯ. ಪರ್ವಗಳು ಅಂದರೆ ಚಾಪ್ಟರ್ಸ್. ಪ್ರತಿ ಪರ್ವದಲ್ಲೂ ಕೂಡ ರಸೋದಯ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ
ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಇನ್ಯಾವ ಪುರಾಣಕ್ಕೂ ಮಹಾ ಎನ್ನುವ ಶಬ್ದ ಇಲ್ಲ. ಇದು ಭಾರದಿಂದ ಕೂಡಿದೆಯಾದ್ರಿಂದ ಮಹಾಭಾರತ. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ. ಭಾರತ ಶಬ್ದಾರ್ಥವನ್ನ ಒಂದು ಕಡೆ ಹೇಳ್ತಾರೆ. ಭಾರತದ ಆ 3 ಅಕ್ಷರಗಳೇನಿದೆಯಲ್ಲ, ಭಾರತವನ್ನು ಕೇಳುವುದರಿಂದ ಎಲ್ಲ ವೇದಗಳ ಜ್ಞಾನ ನಮಗುಂಟಾಗತ್ತೆ. ಎರಡನೇದ್ದು ನಮಗೆ ಬೇಕಾದದ್ದು ಬರೀ ಪುರಾಣವನ್ನ, ಪ್ರವಚನವನ್ನ ಯೂಟ್ಯೂಬಲ್ಲೋ ಮನೆಯಲ್ಲೋ ಮಠ ಮಂದಿರಗಳಲ್ಲೋ ಕೇಳಿ ಬಿಡುವುದಲ್ಲ, ಅದನ್ನು ಅನುಸರಣೆ ಮಾಡಬೇಕು. ಅನುಸರಣೆ ಮಾಡುವುದು ಹೇಗೆ ನಮಗೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಕೆಲವರಲ್ಲಿ ದ್ವೇಷ, ಕೆಲವರಲ್ಲಿ ಈರ್ಷ್ಯ, ಕೆಲವರಲ್ಲಿ ಪ್ರೀತಿ, ಕೆಲವರಲ್ಲಿ ಮಾತ್ಸರ್ಯ, ಕೆಲವರಲ್ಲಿ ಕ್ರೋಧ, ಕೆಲವು ಕಡೆ ಲೋಭ, ಕೆಲವು ಕಡೆ ಮೋಹ, ಇವೆಲ್ಲ ನಮಗೆ ತುಂಬಿದೆ. ಇದನ್ನೆಲ್ಲವನ್ನ ಬಿಡಬೇಕು ಅಂದರೆ ಭಾರತವನ್ನ ಕೇಳಬೇಕಂತ. ಯಾಕೆಂದ್ರೆ ರತಿ ಸರ್ವೇಷು ಜಂತುಷು, ಎಲ್ಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿ ಭಗವಂತನ ಇರುವಿಕೆಯನ್ನು ನಮಗೆ ತೋರಿಸಿಕೊಡುತ್ತೆ. ಭಗವಂತನ ಇರುವಿಕೆ ಬಂದುಬಿಟ್ರೆ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನೆಹನೆಂದರಿದು, ಈ ಸಮಸ್ತ ಪ್ರಾಣಿಗಳಲ್ಲಿ ನಮ್ಮ ಉದ್ದೇಶ ಏನು, ನಮ್ಮ ಜೀವನದ ಉದ್ದೇಶ ಏನು, ಎಲ್ಲೆಡೆಯಲ್ಲಿ ಭಗವಂತನನ್ನು ಕಾಣುವುದಕ್ಕಾಗಿ ಈ ಧರ್ಮ, ಈ ವರ್ಣ, ಈ ಆಶ್ರಮ, ಈ ಆಚಾರ ವಿಚಾರ ಇವೆಲ್ಲವನ್ನ ಮಾಡಿದ್ದಾರೆ. ನಮಗದು ಬರ್ತಾ ಇಲ್ಲ. ಗ್ರಂಥಗಳನ್ನು ಓದ್ತೇವೆ, ಸೇವಾಸೂತ್ರಗಳನ್ನು ಮಾಡ್ತೇವೆ, ನದ ನದಿಗಳನ್ನು ತೀರ್ಥಯಾತ್ರೆಯನ್ನು ಮಾಡ್ತೇವೆ, ದಾನ ಧರ್ಮಗಳನ್ನು ಮಾಡ್ತೇವೆ. ಆದರೆ ಎಲ್ಲರಲ್ಲಿ ದೇವರಿದ್ದಾನೆ ಎನ್ನುವ ಇರುವಿಕೆ ಇದು ನಮ್ಮ ಅಸ್ತಿತ್ವಕ್ಕೆ ದೂರವಾಗಿ ಬಿಟ್ಟಿದೆ. ಅದು ಬರಬೇಕು ಅಂದರೆ ನಮಗೆ ಮೊದಲು ಮಾಡಬೇಕಾದ ಸಾಧನೆ ಶ್ರವಣ. ಶ್ರವಣವನ್ನು ಮಾಡಿದರೆ ಭಾರತಕ್ಕೆ ನಮಗನ್ನು ಹೇಳಿಕೊಡುತ್ತೆ. ಎಲ್ಲೆಡೆಯಲ್ಲೂ ಭಗವಂತ ಇದ್ದಾನೆ. ಮೂರನೆಯದ್ದು ತರಣಂ ಸರ್ವತೀರ್ಥಾನಾಂ. ತೀರ್ಥಯಾತ್ರೆ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ. ದುಡ್ಡಿನ ಖರ್ಚು, ದೇಹಕ್ಕೆ ಶ್ರಮ ಬಹಳವಾಗತ್ತೆ. ಜೊತೆಗೆ ಟ್ರಾವೆಲ್ಸ್ ಅವನು ಹೇಗೆ ಮಡಿ ಮಾಡ್ತಾನೋ, ಏನು ಮೈಲಿಗೆ ಮಾಡ್ತಾನೋ ಗೊತ್ತಿಲ್ಲ. ಅದ್ಯಾವುದೂ ಇಲ್ಲದೆ ಕೂತ ಸ್ಥಳದಲ್ಲೇ ಸರ್ವ ತೀರ್ಥಗಳ ಸ್ನಾನ ಮಾಡಿದ ಪುಣ್ಯ. ಇಷ್ಟೇ ಅಲ್ಲ, ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ ಅನ್ನತ್ತೆ. ಯೋಗೋಷತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ಯದ್ವತ್ ಪುಣ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ ಅಂತ ಭಾರತವನ್ನು ಹೊಗಳ್ತಾ ಇದೆ. 100 ಗೋವುಗಳನ್ನು ದಾನ ಮಾಡಬೇಕಂತ. ಒಂದು ವೈತರಣಿ ಗೋದಾನ ಮಾಡೋದ್ರಲ್ಲಿ ಬಿದ್ದು ಹೋಗ್ತೀವಿ. ಇವತ್ತೆಲ್ಲಾ ದಾನವೂ ಕೂಡ ಅಪ್ರತ್ಯಕ್ಷವೇ. ಗೋದಾನ 500 ರೂಪಾಯಿ, ಒಂದು ಹಿಡಿ ಹುಲ್ಲು ಬರಲ್ಲ. ಸಾಲಿಗ್ರಾಮ ದಾನ 50 ರೂಪಾಯಿ, ಭೂದಾನ 100 ರೂಪಾಯಿ. ದೇವರ ದಯ, ಕನ್ಯಾದಾನ ಒಂದು ಪ್ರತ್ಯಕ್ಷ ಉಳಿದಿದೆ. ಅದನ್ನು 100 ರೂಪಾಯಿ ನೋಟ್ ಹಾಕಿ ಕನ್ಯಾದಾನ ಪ್ರತ್ಯಾಮ್ನಾಯ ಶತರೂಪ್ಯ ಕಾಣಿ ಅಂತ ಹೇಳಿಕೊಡ್ತಾ ಇಲ್ಲ. ಅದೊಂದು ಮಾಡ್ತಾ ಇದ್ದೇವೆ. 100 ಗೋವುಗಳನ್ನು ಯೋಗೋಷತಂ ಕನಕ ಶೃಂಗಮಯಂ ದದಾತಿ. ಬರೀ ಗೋವನ್ನು ಯಾರಿಗೂ ಕೊಡೋದಲ್ಲ, ಅವರಲ್ಲಿದ್ದ ಗೋವನ್ನು ತಗೊಂಡು ಅವ್ರು ಹೇಳ್ತಾರೆ 5,000 ರೂಪಾಯಿ. ಏನು ಬರುತ್ತೀರಿ? ತಿಂಗಳ ಹಾಲು ಬರಲ್ಲ 5,000 ರೂಪಾಯಿ. 4 ಜನ ಇದ್ದ ಮನೆಯಲ್ಲಿ 5,000 ರೂಪಾಯಿ ಗೋದಾನ ಮಾಡ್ತೀವಿ. ಯೋಗೋಷತಂ ಕನಕ ಶೃಂಗಮಯಂ ದದಾತಿ. ಬಂಗಾರದ ಕೋಡುಗಳನ್ನು ಹಾಕಿ, ಬೆಳ್ಳಿಯ ಕುರಪುಟಗಳನ್ನು ಹಾಕಿ, ರೇಷ್ಮೆಯ ಬಟ್ಟೆಯನ್ನು ಹೊದಿಸಿ, ಬರೀ ಯಾರಿಗೂ ಅಲ್ಲ, ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ, ಚೆನ್ನಾಗಿ ಅಧ್ಯಯನ ಮಾಡಿದ ಶ್ರೋತ್ರಿಯಾಯ ದರಿದ್ರಾಯ ಕುಟುಂಬಿನೇ, ಯೋಗ್ಯನಿಗೆ ದಾನ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಭಾರತದ ಒಂದೊಂದು ಶ್ಲೋಕವನ್ನು ಕೇಳಿದರೂ ನಮಗೆ ಬರುತ್ತೆ. ನಿಮಗೆಲ್ಲ ತೆಲುಗುನು ಅರ್ಥ ಆಗತ್ತೆ, ಬಾರ್ಡರಲ್ಲಿದ್ದೀರಾದ್ರಿಂದ. ನಮ್ಮಲ್ಲಿ ಒಂದು ಮಾತಿದೆ, ಪಿಂಟೆ ಭಾರತಂ ವಿನಾಲಿ
ತಿಂಟೆ ಗಾರೆಲು ತಿನಾಲಿ ಅಂತ ಭಾರತವನ್ನು ಕೇಳಬೇಕಂತೆ. ಆದ್ದರಿಂದ ಅದಕ್ಕೆ ಅವನು ಹೇಳಿದ, ಪ್ರತಿಪರ್ವ ರಸೋದಯ ಭಾರತಂಚೇಕ್ಷುದಂಡಂಚ. ಇಕ್ಷುದಂಡ ಕಬ್ಬಿನ ಜಲ್ಲೆಗಳಲ್ಲಿ ಪ್ರತಿಯೊಂದು ಗೆಣ್ಣುಗಳಲ್ಲೂ ಪ್ರತಿ ಪರ್ವ ರಸೋದಯ ರಸ ತುಂಬಿ ಬರುತ್ತೆ. ಭಾರತದಲ್ಲೂ ರಸ ತುಂಬಿದೆ. ಏನು ಬೇಕು ನಿಮಗೆ? ಧರ್ಮದ ವಿಚಾರ ಬೇಕಾ? ಅರ್ಥ ಸಂಪಾದನೆ ಬೇಕಾ? ಟ್ಯಾಕ್ಸ್ ಹೆಂಗೆ ಹಾಕಬೇಕು, ಎಷ್ಟು ಹಾಕಬೇಕು, ಅರ್ಥ ಸಂಪಾದನೆ, ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು. ಎಕನಾಮಿಕ್ ಟೈಮ್ಸ್ ಓದಲೇಬೇಕಾಗಿಲ್ಲ, ನೀವು ಬುಲ್ ನೋಡಲೇಬೇಕಾಗಿಲ್ಲ, ಪ್ರತಿನಿತ್ಯ ಸೆನ್ಸೆಕ್ಸು ಯಾವುದು ನೋಡಬೇಕಾಗಿಲ್ಲ, ಶೇರ್ ಮಾರ್ಕೆಟ್ ನೋಡಬೇಕಾಗಿಲ್ಲ. ಭಾರತವನ್ನು ಓದಿದರೆ ಅರ್ಥ ಸಂಪಾದನೆ. ಧರ್ಮೇ ಚಾರ್ಥೇ ಚ ಕಾಮೇ ಚ. ಆಸೆ ಯಾವುದು ಸರಿ, ಯಾವ ಆಸೆಯನ್ನು ಪಡಬೇಕು, ಯಾವ ಆಸೆಯನ್ನು ಪಡಬಾರದು. ಮೋಕ್ಷ ಯಾವುದು ಸರಿಯಾದ ಮೋಕ್ಷ. ಇಲ್ಲಿ ಇಲ್ಲದೆ ಇದ್ದದ್ದಿನ್ಯಾವ ಗ್ರಂಥದಲ್ಲೂ ಇಲ್ಲ. ಎಲ್ಲವೂ ವೇದವ್ಯಾಸರ ಎಂಜಲೆ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ಇಂತಹ ಮಹಾಭಾರತ. ಭಾರತಂಚ ಇಕ್ಷುದಂಡಂಚ ಆಯಿತು. ಮೂರನೇದ್ದು ಸಮುದ್ರಂಚ. ಸಮುದ್ರವನ್ನು ವರ್ಣನೆ ಮಾಡುವಂದಿದ್ದ. ಪ್ರತಿಪರ್ವ ರಸೋದಯ. ಪ್ರತಿಪರ್ವದಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ರಸೋದಯ ಆಗತ್ತೆ. ಸಮುದ್ರದಲ್ಲಿ ಚಂದ್ರ ಹುಟ್ಟುತ್ತಾನೆ, ರಸೋದಯವಾಗತ್ತೆ. ನೋಡ್ರಿ, 8 ಅಕ್ಷರಗಳಲ್ಲಿ ಮಹಾಭಾರತವನ್ನ ಒಬ್ಬ ಕವಿ ವರ್ಣನೆ ಮಾಡುತ್ತಾನೆ. ಆದ್ದರಿಂದ ಮಹಾಭಾರತ ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳುತ್ತೆ. ಅದ್ಭುತವಾದ ವಿಚಾರ. ಇಡೀ ಆದಿಪರ್ವ ತುಂಬಾ ಕಥೆಗಳ ತುಂಬಿದ ಪರ್ವ ಇದು. ಕಥೆಗಳು ಕಥೆಗಳು ಕಥೆಗಳು. ಕಥೆಗಳ ಮಧ್ಯದಲ್ಲಿ ಅದ್ಭುತವಾದ, ಅಧ್ಯಯನ ಯೋಗ್ಯವಾದ, ಜೀವನದ ನಿರ್ವಹಣೆ ಮಾಡಲಿಕ್ಕೆ ಬೇಕಾದ ಶ್ರೇಷ್ಠವಾದ ಉಪದೇಶಗಳು. ಇದೆಲ್ಲವನ್ನೂ ಕೂಡ ಮಹಾಭಾರತ ನಮಗೆ ಮಾಡಿಕೊಡ್ತಾ ಇದೆ. ಆದ್ದರಿಂದ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ಅದಕ್ಕೆ ಒಬ್ಬ ಹೇಳ್ತಾರೆ, ಇದು ಅರ್ಥದಿಂದಲೂ ಶ್ಲೋಕದಿಂದಲೂ ತುಂಬಾ ದೊಡ್ಡದಾಗಿರೋದರಿಂದ ಇದಕ್ಕೆ ಮಹಾಭಾರತ ಅಂತ ಕರೆದಿದ್ದಾರೆ. ಹೀಗೆ ಮಹಾಭಾರತದ ಅರ್ಥದ ಶಬ್ದಾರ್ಥವನ್ನು ತಿಳಿದರೂ ಸಾಕಂತೆ ನಾವು ಸಕಲ ಪಾಪಗಳಿಂದ ನಿರ್ಮುಕ್ತರಾಗುತ್ತೀವಿ. ಮತ್ತೊಂದು ಮಾತನ್ನು ಹೇಳ್ತಾರೆ, ಯೋ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ ನಚಾಖ್ಯಾನಮಿದಂ ವಿದ್ಯಾತ್ ನೈವ ಸಸ್ಯಾದ್ವಿಚಕ್ಷಣ ಅಂತ ಬ್ರಾಹ್ಮಣರಿಗೊಂದು ಕಿವಿಮಾತನ್ನು ಹೇಳ್ತಾರೆ. 4 ವೇದಗಳನ್ನು ಅಧ್ಯಯನ ಮಾಡಿ ವೇದಾಂಗಗಳಾದ ಉಪನಿಷತ್ತುಗಳನ್ನು ಜೊತೆಯಲ್ಲಿ ತಿಳಿದಿದ್ದರೂ ಕೂಡ ಆತ ಭಾರತವನ್ನು ಓದದೇ ಇದ್ದರೆ ಅವನು ವಿದ್ವಾಂಸನೇ ಅಲ್ಲ, ಅವನು ವಿಧ್ವಂಸ ಆಗಿಬಿಡ್ತಾನೆ. ವಿದ್ವಾಂಸನಾಗಬೇಕಾದ್ರೆ ಭಾರತವನ್ನು ಕೇಳಲೇಬೇಕು. ಈಗ ನಮ್ಮ ಜನರಿಗೆ ಟಿವಿ ಬೇಜಾರು ಬಂದಿದೆ, ಆದರೆ ಮೊಬೈಲ್ ಇನ್ನೂ ಬೇಜಾರು ಬಂದಿಲ್ಲ. ಮೊಬೈಲ್ ಬೇಜಾರು ಬರೋದು ಬೇಡ. ಕಡಿಮೆ ರೇಟ್ಗೆ ಇಂಟರ್ನೆಟ್ ಸಿಗ್ತಾ ಇದೆ, 5 ರೂಪಾಯಿಗೆ 1 GB ಸಿಗತ್ತೆ. ಎಲ್ಲ ಆಚಾರ್ಯರು ಫ್ರೀಯಾಗಿ ವಿಥೌಟ್ ದಕ್ಷಿಣೆ ನಿಮ್ಮ ಮನೆಯೊಳಗೆ ಬರ್ತಾರೆ. ನೀವು ಆಪರೇಟಿಂಗ್ ಮಾಡೋದು ಕಲಿಬೇಕು, ಬೇರೆದನ್ನು ನೋಡೋದನ್ನು ಬಿಡಬೇಕು. ಯೂಟ್ಯೂಬ್ ಹಾಕ್ಕೊಂಡ್ರಿ ಅಂದರೆ ಬೇಕಾದಷ್ಟು ಸಾವಿರಾರು ಉಪನ್ಯಾಸಗಳು, ಕೂತಲ್ಲಿ ನಿಂತಲ್ಲಿ, ಕ್ರೋಮ್ ಕ್ಯಾಸ್ಟಿಂಗ್ ಮಾಡಿಕೊಂಡು ಟಿವಿಯಲ್ಲಿ, ಹೋಮ್ ಥಿಯೇಟರಲ್ಲಿ, ಸರ್ವತ್ರ ನೀವು ನಮ್ಮ ಶಾಸ್ತ್ರೀಯವಾದ ವಿಚಾರಗಳನ್ನು ಅಧ್ಯಯನ ಮಾಡಬಹುದಾಗಿದೆ. ಅದರಿಂದ ಇಂಥ ಶ್ರೇಷ್ಠವಾದ ಭಾರತವನ್ನು ವೇದವ್ಯಾಸ ದೇವರು ತಾವು ಹುಟ್ಟಿದ 3ನೇ ತಿಂಗಳಲ್ಲೇ ಇದನ್ನು ಬರೆದು ಬಿಟ್ಟಿದ್ದಾರೆ. ಕಥೆ ನಡೆದ ಮೇಲೆ ಬರೆದದ್ದಲ್ಲ, ಕಥೆ ಆಗುವುದಕ್ಕಿಂತ ಮುಂಚೆ ಬರೆದಿದ್ದಾರೆ. ಅದು ಹಾಗೇ ನಡೆದಿದೆ, ಮತ್ತೇನು ವ್ಯತ್ಯಾಸ ಆಗಿಲ್ಲ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ಜನಮೇಜಯ ರಾಜನ ಸರ್ಪಯಾಗ ಒಬ್ಬ ಬ್ರಾಹ್ಮಣನಿಂದ ನಿಂತು ಹೋಗಿಬಿಡತ್ತೆ ಅಂತ ವೇದವ್ಯಾಸ ದೇವರು ಬರೆದಿದ್ರು. ಅದನ್ನು ಜನಮೇಜಯ ರಾಜನ ಸರ್ಪಯಾಗಕ್ಕೆ ಬಂದಿದ್ದ ವೇದವ್ಯಾಸ ದೇವರು ಹೇಳ್ತಾರೆ, ನಿನ್ನ ಯಜ್ಞ ನಡೆಯೋದಿಲ್ಲ ಅಂತ. ಅಲ್ಲಿ ಬಂದಿದ್ದ ವಾಸ್ತು ಶಿಲ್ಪಿ ಕೂಡ ಹೇಳ್ತಾನೆ, ಒಬ್ಬ ಬ್ರಾಹ್ಮಣನಿಂದ ನಿನ್ನ ಯಜ್ಞ ನಿಂತು ಹೋಗಿಬಿಡತ್ತೆ ಅಂತ. ಹಾಗಾದ್ರೆ ನೀವು ಹೇಳಿದ್ರಲ್ಲ,
ನಾನು ಆಗದೆ ಇದ್ದಂಗೆ ಮಾಡ್ತೀನಿ ಇಂದ. ನೀ ಹೀಗೆ ಹೇಳ್ತಿದ್ದಲು ಬರೆದಿದ್ದೀನಿ ಇಂದ್ರು. ನೀನು ಹೀಗೆ ಹೇಳ್ತಿಂತ ನಿನ್ನ ಪ್ರತಿವಚನವನ್ನು ನಾನು ಬರೆದಿದ್ದೇನೆ. ಅಂದಾಗ ಭಾರತ ಹೀಗೆ ಆಗಿತ್ತು ಎನ್ನುವುದನ್ನು ಹೇಳುವಾಗ ಆಗುವ ಮುಂಚೆ ಹೇಗೆ ಬರೆದರು ಅಂದರೆ ದಿವ್ಯ ಜ್ಞಾನ ಶಕ್ತಿ. ಅದಕ್ಕೆ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ ತಂದಿದ್ದಾರೆ. ಪರಮಾತ್ಮನಲ್ಲದೆ ಇದ್ರೆ ಬೇರೊಬ್ಬರಿಗೆ ಇದನ್ನು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಇಂಥ ಶ್ರೇಷ್ಠವಾದ ಮಹಾಭಾರತವನ್ನು ನಾನು ಪೂರ್ತಿ ಹೇಳಲಿಕ್ಕೆ ಹೋಗಲ್ಲ, ಆದಿಪರ್ವವನ್ನು. ಯಾಕೆಂದ್ರೆ ತುಂಬಾ ಅಧ್ಯಾಯಗಳು, ಪರ್ವಗಳು, ಉಪಪರ್ವಗಳು, ಶ್ಲೋಕಗಳು ತುಂಬಿದೆ ಇದರಲ್ಲಿ. ನಮ್ಮಲ್ಲಿ ಒಂದು ಮಾತಿದೆ, ಗಂಗೆ ಗೋವು ಪಾಲು ಗರಡೆಡೆಯನನು ಚಾಲು ಅಂತ. ಗಂಗೆಯ ನೀರನ್ನು ಒಂದು ಬಿಂದು ಸಿಂಪಡಿಸಿಕೊಂಡರೂ ಸಾಕು ಅಂತ. ಆದ್ದರಿಂದ ಭಾರತದ ಕೆಲವೊಂದು ಮುಖ್ಯವಾದ ಘಟ್ಟಗಳನ್ನು ಇದರಲ್ಲಿ ಎಲ್ಲ ರಾಜರ ಉತ್ಪತ್ತಿ, ಅಂಶಾವತರಣ. ಭಾರತ ಅಂದರೆ ಇದನ್ನು ಕೇಳಬೇಕಾಗೇ ಇಲ್ಲ. ಭಾರತ ಅತ್ಯಂತ ಪ್ರಸಿದ್ಧವಾದದ್ದು ವಿಷ್ಣು ಸಹಸ್ರನಾಮಕ್ಕೆ, ಶಿವ ಸಹಸ್ರನಾಮಕ್ಕೆ. ಎಲ್ಲದಕ್ಕಿಂತಲೂ ಪ್ರಮುಖವಾದದ್ದು ಜೀವನದ ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಡುವ ಭಗವದ್ಗೀತೆ. ಮಹಾಭಾರತ, ಅದರಲ್ಲಿ ಬರುವ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ನಮಗೆ ಪರಮಶ್ರೇಷ್ಠವಾದ ರೀತಿಯಲ್ಲಿ ಜೀವನದ ನಿರ್ವಹಣೆ ಆಗುತ್ತೆ. ಅದೇನೋ ಬರೀ ಯುದ್ಧ ಮಾಡು ಅಂತ ಹೇಳಿದ್ದಲ್ಲ ಆ ಗ್ರಂಥ. ಸಂಸಾರದ ಯುದ್ಧವನ್ನ ನಮ್ಮ ಜೀವನದಲ್ಲಿ ಹೇಗೆ ಮಾಡಬೇಕು, ಬಂಧುಗಳ ಅಭಿಮಾನ ಹೇಗೆ ಬಿಡಬೇಕು, ಆಚಾರ ವಿಚಾರಗಳನ್ನು ಹೇಗೆ ಮಾಡಬೇಕು, ಇದನ್ನೆಲ್ಲವನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂತಹ ಶ್ರೇಷ್ಠವಾದ ಭಗವದ್ಗೀತೆ, ಅನುಶಾಸನ ಪರ್ವ, ಶಾಂತಿ ಪರ್ವ, ಎಷ್ಟು ದೀರ್ಘವಾದ ಉಪದೇಶಗಳು. ಇಂಥ ಒಂದು ಮಹಾಭಾರತದಲ್ಲಿ ಒಂದು ದುರಂತ ನಡೆದು ಹೋಗಿದೆ ನಮ್ಮಲ್ಲಿ. ಅನೇಕರು ಗ್ರಂಥಗಳಿಗೆ ಕೈ ಹಾಕಿ ತಮಗಿಷ್ಟ ಬಂದ ಶ್ಲೋಕವನ್ನು ತೆಗೆದುಹಾಕಿದ್ದಾರೆ, ತಮಗಿಷ್ಟ ಬಂದ ಶ್ಲೋಕವನ್ನು ಸೇರಿಸಿದ್ದಾರೆ. ಇನ್ನು ಕೆಲವರು ಎರಡೂ ಮಾಡದೆ ಶ್ಲೋಕವನ್ನು ಬರೀ ತೆಗೆದುಹಾಕಿಬಿಟ್ರು. ಅದಾದದ್ದು ವಾದರಾಜರ ಕಾಲಕ್ಕೆ ಗೊತ್ತಾಯಿತು. ವಾದರಾಜರು ಇದನ್ನು ಲಕ್ಷಾಲಂಕಾರದಲ್ಲಿ ಹೇಳುತ್ತಾರೆ. ನಮಗೆ ಮಹಾಭಾರತದ ಮಂಗಳಾಚರಣೆಯ ಶ್ಲೋಕ ಯಾವುದು ಅಂತ ಗೊತ್ತಿಲ್ಲ. ಇವತ್ತು ಬೇಕಾದಷ್ಟು ರಿಸರ್ಚ್ ನಡೆದಿದೆ ಮಹಾಭಾರತದ ಬಗ್ಗೆ. ಮಂಗಳ ಶ್ಲೋಕ ಯಾವುದು ಅನ್ನುವುದನ್ನು ಅನೇಕರು ಬಿಟ್ಟು ಬಿಟ್ಟಿದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ, ಇದನ್ನೇ ಎಲ್ಲಾ ಪುರಾಣಗಳಿಗೂ ಹೇಳೋದನ್ನೇ ಹಾಕ್ತಾರೆ. ಆದರೆ ಮಹಾಭಾರತದ ಮೊದಲ ಮಂಗಳಾಚರಣೆ ಯಾವುದು? ಬಹಳ ಸುಂದರವಾದ ಶ್ಲೋಕ. ಅದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯವನ್ನು ಬರೆಯುವಾಗ ಭಾಗವತಕ್ಕೂ ತಾತ್ಪರ್ಯ ಬರೆದರು, ಭಾರತಕ್ಕೂ ಬರೆದರು. ಇತಿಹಾಸ ಪುರಾಣೇಭ್ಯ ಪುರಾಣ ಇತಿಹಾಸ ಪುರಾಣಗಳಿಗೆ ಶ್ರೇಷ್ಠವಾಗಿರತಕ್ಕಂತಹ ಮಾರ್ಗದರ್ಶನ ಮಾಡುವಂತಹ ಅದ್ಭುತವಾದ ಪುರಾಣ ಸ್ಥಾನಪಾಂಥಾನಾಂ ಅಭಾಷಾ ತ್ರಯವೇದಿನಾಂ ಭವತಾ ಸಸುಖಾಚಕ್ರೆ ಶ್ರೀ ಭಾಗವತ ನಿರ್ಣಯ. ಭಾಗವತ ನಿರ್ಣಯವನ್ನು ಬರೆದರು, ಭಾರತ ನಿರ್ಣಯವನ್ನು ಬರೆದರು. ಪ್ರತ್ಯೇಕವಾಗಿ ಗೀತಾಕ್ಕೆ ತಾತ್ಪರ್ಯ ಭಾಷ್ಯಗಳನ್ನು ಬರೆದರು. ಅವರು ಮಹಾಭಾರತವನ್ನು ಬರೆಯುವ ಸಂದರ್ಭದಲ್ಲಿ ಅಂತಾರೆ, ಕೆಲವು ಗ್ರಂಥಗಳನ್ನು ಸೇರಿಸಿದ್ದಾರೆ ಶ್ಲೋಕಗಳನ್ನು, ಕೆಲವು ತಾವೇ ಅಂತರ್ಧಾನ ಆಗಿದೆ. ಮಾತ್ಸರ್ಯಯುಕ್ತರಾಗಿ ಪಂಡಿತರು ಇದು ಶೈವ ಗ್ರಂಥ, ಇದು ವೈಷ್ಣವ ಗ್ರಂಥ, ಇದು ಮತ್ತೆ ಬೇರೆ ಬೇರೆ ಥರದ ಗ್ರಂಥಗಳು ಅಂತ ಇದರ ಮೇಲೆ ಆಕ್ರಮಣಗಳನ್ನು ಮಾಡಿ ಅದನ್ನು ಮಾಡಿದ್ದಾರೆ. ಹರಿಣಾ ನಿರ್ಣಯ ಅನ್ವಚ್ಮಿ ವಿಜಾನಂತ ಪ್ರಸಾದತಃ ಅಂತಾರೆ ಆಚಾರ್ಯರು. ಪರಮಾತ್ಮನ ಅನುಗ್ರಹದಿಂದ ಇದಕ್ಕೆ ನಿರ್ಣಯವನ್ನು ಹೇಳ್ತೀನಿ ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತ ನಿರ್ಣಯವನ್ನು ಬರೆಯುವಾಗ ಪ್ರಾಥಮಿಕವಾದ ಮಂಗಳಾಚರಣೆಯ ಶ್ಲೋಕ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮರಾಸುರ ಸಿದ್ಧವಂದ್ಯಂ. ಏನು ಸುಂದರವಾದ ಶ್ಲೋಕ! ಇಡೀ ಭಾರತದಲ್ಲಿ ಪ್ರತಿಪಾದ್ಯವಾದ ವಿಷಯವನ್ನು ಇದರಲ್ಲಿ ಹೇಳುತ್ತೆ. ನಾರಾಯಣ, ಅವನಿಗೆ ನಮಸ್ಕಾರ. ಯಾಕೆ? ಅವನು ನಾರಾಯಣನಾದ್ದರಿಂದ. ಏನದು? ದೋಷ ದೂರ ನಾರಾಯಣ. ಅರವಿರುದ್ಧಾ
ಯಾವುದು ನಾರಾಹ ತೇಷಾಮಯನಂ, ದೋಷ ದೂರನಾಗಿದ್ದಾನೆ. ದೋಷ ದೂರರಾದವರಿಗೆ ಆಶ್ರಯನಾಗಿದ್ದಾನೆ. ದೋಷ ದೂರರಾದವರು ಯಾರು? ಮುಕ್ತರು. ಮುಕ್ತರಿಗೆ ಆಶ್ರಯವಾಗಿದ್ದಾನೆ. ದೋಷ ದೂರಳಾದ ಲಕ್ಷ್ಮೀದೇವಿಗೆ ಆಶ್ರಯವಾಗಿದ್ದಾನಾದ್ರಿಂದ ಅವಳು ನಾರಾ ಲಕ್ಷ್ಮಿ, ಅವಳಿಗೆ ಅಯ್ಯನಂ ಆಶ್ರಯನಾಗಿದ್ದಾನೆ. ದೋಷ ದೂರನಾದ ವಾಯುದೇವರು, ಅವರಿಗೆ ಆಶ್ರಯನಾಗಿದ್ದಾನೆ ನಾರಾಯಣ. ಸ್ವಯಂ ದೋಷ ದೂರ, ದೋಷ ದೂರರಾದವರಿಗೆ ಆಶ್ರಯ ಅವನು ನಾರಾಯಣಂ, ಗ್ರಂಥ ಪ್ರತಿಪಾದ್ಯ ದೇವ. ಸರಿ, ಅವನು ದೊಡ್ಡವನಾಗಿರಲಿ, ಆಶ್ರಯನಾಗಿರಲಿ, ನಾವ್ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಸುರಗುರುಂ, ಅವನೆಂಥವನಾಗಿದ್ದಾನೆ ಅಂದರೆ ದೇವತೆಗಳಿಗೆಲ್ಲ ಗುರು. ದೇವತೆಗಳನ್ನು ಕೇಳ್ರಿ, ಮೋಕ್ಷ ಕೊಡ್ತೀರಾ? ಕೃತೇ ಕೈವಲ್ಯಮಾತ್ಮನಃ ಅಂತಾರೆ. ರುದ್ರದೇವರನ್ನು ಕೇಳ್ರಿ, ಬ್ರಹ್ಮದೇವರನ್ನು ಕೇಳ್ರಿ, ಮೋಕ್ಷ ಕೊಡ್ತೀಯಾ ಅಂದ್ರೆ ವಿಷ್ಣುರ್ಹಿದಾತ ಮೋಕ್ಷಸ್ಯ, ಪರಮಾತ್ಮನೊಬ್ಬನೇ ಮೋಕ್ಷ ಕೊಡುವರು, ನಾವಲ್ಲ. ಆದ್ರಿಂದ ಸುರಗುರುಂ, ಸಕಲ ದೇವತೆಗಳಿಗೆ ಒಡೆಯನಾಗಿದ್ದಾನೆ. ಇರಬಹುದು, ತಮ್ಮ ಮನೆಯ ಹೆಂಡತಿ ಮಕ್ಕಳಿಗೆಲ್ಲ ದೊಡ್ಡವರಾಗೇ ಇರ್ತೀವಿ ನಾವು. ಇದರಿಂದ ಏನು ದೊಡ್ಡಸ್ತಿಗೆ ಬಂತು ಪರಮಾತ್ಮನಿಗೆ ಅಂದರೆ ಜಗದೇಕನಾಥಂ, ಏಕನಾಥ. ಏಕನಾಥ ಅಂದ್ರೆ ಮುಖ್ಯನಾದ ಒಡೆಯ. ಯಾವುದಕ್ಕೆ? ಜಗತ್ತಿಗೆ. ಅದಕ್ಕೆ ಜಗನ್ನಾಥದಾಸರು ಏನಂತಂದ್ರೆ ಹೇಳ್ರಿ, ಕೈವಲ್ಯದಾಯಕನೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ. ಅದೇ ಜಗದೇಕನಾಥಂ, ನೀರಜ ಭವಾಂಡೋದಯ ಸ್ಥಿತಿ ದಾಯಕ ಪರಮಾತ್ಮ. ಬ್ರಹ್ಮ ನೀರಜ ಅಂದ್ರೆ ಬ್ರಹ್ಮ ಕಮಲ, ಬ್ರಹ್ಮಾಂಡ. ನೀರಜ ನೀರಿನಲ್ಲಿ ಹುಟ್ಟಿದ ಕಮಲದಲ್ಲೇ ಇರುವ ಬ್ರಹ್ಮ, ಅವನ ಅಂಡ ಅಂದ್ರೆ ಬ್ರಹ್ಮಾಂಡದ ಒಳಗೆ ಉದಯ ಸ್ಥಿತಿ ಕಾರಣನೆ. ಕೈವಲ್ಯದಾಯಕ, ಸುರಗುರು, ನಾರಾಯಣಂ ಎಲ್ಲ ಬರುತ್ತೆ ನೋಡ್ರಿ. ದಾಸರಾಯರು ಯಾವುದನ್ನು ಬಿಟ್ಟಿಲ್ಲ. ಅದಕ್ಕೆ ಅವರೇ ಹೇಳ್ತಾರೆ ಹರಿಕಥಾಮೃತಸಾರದಲ್ಲಿ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪುವುದು ಕರುಣದಲ್ಲಿ. ಬರೀ ಪುರಾಣವನ್ನು ಕೇಳುವುದಲ್ಲ, ಅದರ ರಹಸ್ಯ ತತ್ವಗಳೇನಿದೆ ಅದರ ಚಿಂತನೆ ನಮಗೆ ಬರಬೇಕು. ಧೃತರಾಷ್ಟ್ರ ಅಯೋಗ್ಯ, ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ್ಲು, ಕುಂತಿ ಕಷ್ಟಪಟ್ಲು, ಪಾಂಡವರು ವನವಾಸ ಮಾಡಿದರು, ದುರ್ಯೋಧನ ಅಯೋಗ್ಯ. ಇನ್ನು ನಮ್ಮೂರಾಗೆ ಬೇಕಾಡ್ತಾರೆ, ನಮ್ಮ ಮನೆಗೆ ಇರ್ತದೆ, ತೊಗೊಂಡೇನು ಮಾಡಬೇಕು? ಅದಕ್ಕೆ ಯಾಕೆ ಆ ಪುರಾಣ ಕೇಳಬೇಕು? ಅದಕ್ಕೊಂದು ಮಂಗಳಾರತಿ, ಅದಕ್ಕೊಂದು ಗಂಟೆ ಮಂತ್ರಾಕ್ಷತೆ ಯಾಕೆ ಬೇಕು? ತತ್ವ ರಹಸ್ಯಗಳ ಅರುಪುವುದು ಕರುಣದಲ್ಲಿ. ಆದ್ದರಿಂದ ಜೊತೆಗೆ ಪರಮಾತ್ಮ ಜಗದೇಕನಾಥನಾಗಿರಬಹುದು. ನಮಗೇನು ಪ್ರಯೋಜನ ಅಂದ್ರೆ ಭಕ್ತ ಪ್ರಿಯಂ, ಯಾರು ಅವನನ್ನು ಭಜಿಸ್ತಾರೋ ಅವರಿಗೆ ಪ್ರಿಯ. ಶ್ರೀ ಸೂಕ್ತದಲ್ಲಿ ಹೇಳ್ತೀವಲ್ಲ, ನನ್ನನ್ನು ನಿತ್ಯವೂ ನೀನು ಭಜನೆ ಮಾಡು, ನಿನ್ನನ್ನು ಸ್ಮರಣೆ ಮಾಡ್ತೀನಿ. ಸಕಲ ಲೋಕ ನಮಸ್ಕೃತಂಚ, ಎಲ್ಲರಿಂದ ವಂದ್ಯನಾಗಿದ್ದಾನೆ. ಆದ್ರಿಂದ ಅವನು ಪರಮಾತ್ಮ ಇರಬಹುದು, ಎಲ್ಲರೂ ನಮಸ್ಕಾರ ಮಾಡಬಹುದು, ಭಕ್ತ ಪ್ರಿಯನಾಗಿರಬಹುದು, ಜಗತ್ತಿಗೆ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡಬಹುದು, ದೇವತೆಗಳ ಒಡೆಯನಾಗಿರಬಹುದು, ನೀರ ಮೇಲೆ ಮನೆಗೆ ಮುಕ್ತಾಶ್ರಯನಾಗಿರಬಹುದು. ನಮಗೇನು? ಅವನಲ್ಲೂ ದೋಷ ಇರಬಹುದಲ್ಲ. ನಮ್ಮಲ್ಲೂ ಕಾಮಕ್ರೋಧಗಳು, ಈರ್ಷ್ಯಾ ದ್ವೇಷಗಳು, ಸಾಯುವ ದೇಹ, ವಾಸನೆ ಬರುವ ಕೆಟ್ಟ ದೇಹ, ಸಾಯಲಿಕ್ಕಾಗೆ ಬಂದಿರುವ ಅರಗಿನ ಮನೆ ಇದು. ಅರಗಿನ ಮನೆ ದೇವರು ಹಾಗೆ ಆಗಿರಬಹುದಲ್ಲ ಅಂದ್ರೆ ಇಲ್ಲ. ತ್ರೈಗುಣ್ಯವರ್ಜಿತಂ, ಮೂರು ಗುಣವರ್ಜಿತ ಸಗುಣ. ಮೂರು ಗುಣವರ್ಜಿತ, ಮೂರು ಗುಣಗಳಿಂದ ರಹಿತ. ಯಾವುದು ಮೂರು ಗುಣ? ನಮ್ಮಲ್ಲಿ ಮುಖ್ಯವಾಗಿರುವುದೇ ಮೂರು ಗುಣ, ಪ್ರಸಿದ್ಧವಾದ ಮೂರು ಗುಣ: ಸಾತ್ವಿಕ, ರಾಜಸ, ತಾಮಸ ಗುಣ. ಅಂದ್ರೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ. ಗುಣಭೃತು ನಿರ್ಗುಣೋ ಮಹಾನ್, ಭಾರತ ಅನ್ನತ್ತೆ, ಎರಡು ಒಟ್ಟಿಗೆ ಹೇಳತ್ ನೋಡ್ರಿ. ಗುಣಭೃತು ನಿರ್ಗುಣ, ಗುಣಗಳನ್ನ ಧಾರಣ ಮಾಡಿದ್ದಾನೆ, ಮೂರು ಗುಣರಹಿತನಾಗಿದ್ದಾನೆ. ಯಾವುದು ಮೂರು ಗುಣಗಳು? ದೋಷಪೂರಿತವಾದ ಮೂರು ಗುಣಗಳಿಂದ ದೂರನಾಗಿದ್ದಾನೆ, ಮತ್ತೆ ಅನಂತ ಕಲ್ಯಾಣ ಗುಣಗಳಿಂದ ತುಂಬಿದ್ದಾನೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ಗುಣಿಗುಣಗಳೊಳಗೆ ತಾನಿದ್ದು ಗುಣಿಗುಣ ನೆನೆಸುವನು ಗುಣಬದ್ಧನಾಗದೆ. ಗುಣಬದ್ಧನಲ್ಲ, ನಾವು ಗುಣಬದ್ಧರು, ಅವ ಗುಣಬದ್ಧನಲ್ಲ. ಅದಕ್ಕೆ ಜಗನ್ನಾಥದಾಸವಾಗ ಗುಣದ ಒಳಗಿದ್ದಾನೆ, ಗುಣ ಪ್ರೇರಕನಾಗಿದ್ದಾನೆ. ಈ ಗುಣದ ಲೋಷ ಅವನಿಗೆ ಬರುವುದಿಲ್ಲ. ಗುಣಬದ್ಧನಾಗದೆ ಪರಮಾತ್ಮ ಇದ್ದಾನಾದ್ರಿಂದ ಅವನನ್ನೇನೆಂದಿದ್ದಾರೆ? ನಿರ್ಗುಣ ಅಂದಿದ್ದಾರೆ. ಅರ್ಥವಾಗದೆ ಅನೇಕರು ಏನಂದ್ರು?
ನಿರ್ಗುಣ ಅಂದ್ರೆ ಗುಣವೇ ಇಲ್ಲ. ಇಲ್ರಿ ಅವನು ಅಂತೀರಿ, ಗುಣಶೂನ್ಯ ಅಂತೀರಿ. ಹೌ ಇಟ್ ಪಾಸಿಬಲ್? ಒಂದು ಪದಾರ್ಥ ಅಂದ್ರೆ ಜಡ ಅಂದ್ರೆ ಅದಕ್ಕೊಂದು ಗುಣ ಇರುತ್ತಲ್ವ, ಜಡವೇ ಆಗ್ಲಿ ಅದಕ್ಕೆ. ಪರಮಾತ್ಮನನ್ನ ಚೇತನ ಅಂತೀರಿ, ಗುಣ ಇಲ್ಲ ಅಂತೀರಿ. ಅದಕ್ಕೆ ದಾಸರು ಅಂದ್ರು ಮೂರು ಗುಣವರ್ಜಿತ ಸಗುಣ. ಇವನು ಮೂರು ಗುಣಗಳಿಂದ ದೂರನಾಗಿದ್ದಾನೆ, ಸಗುಣನಾಗಿದ್ದಾನೆ. ಆದ್ದರಿಂದ ತ್ರೈಗುಣ್ಯವರ್ಜಿತಂ. ಇನ್ನೊಂದು ದೇವರ ಗುಣ, ದೊಡ್ಡ ಗುಣ. ಅದಕ್ಕೆ ಪುರಾಣಗಳಲ್ಲಿ ಹೇಳ್ತಾರೆ, ದೇವರಿಗೆ ಪ್ರಿಯವಾದ ಸೇವೆ ಯಾವುದು ಆಚಾರ್ಯ ಅಂತ ಒಬ್ಬ ಬಂದು ಕೇಳಿದ. ದೇವಸ್ಥಾನದ ಹಾಕಿರೋ ಎಲ್ಲ ಲಿಸ್ಟು ನೋಡಿದ. ದೊಡ್ಡ ಶ್ರೀಮಂತ, ದಿನಾ ಒಂದೊಂದು ಸೇವೆ ಮಾಡಿಸ್ತಾ ಬಂದ. ಎಲ್ಲ ಸೇವೆನೂ ಮುಗೀತು. ಆಚಾರ್ಯ ಇದೇ ಸೇವೆ, ಇಷ್ಟೇ ಪ್ರಸಾದ, ಇದೇ ಮಂತ್ರಾಕ್ಷತೆ, ಇಷ್ಟೇ ಕಲ್ಸಕ್ರಿ. ಅದಕ್ಕೆ ಕೆಲವರೆಲ್ಲ ಆಷಾಢ ಮಾಸ ಬಂತು ಅಂದ್ರೆ ಮಠದಾಗಿ ಸೇವಾ ಕೊಡೋದಿಲ್ಲ. ಅವು ವ್ರತದ ಅಡಿಗೆ ಊಟ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಯಾವಾಗ ಮುಗಿತದ ಆಚಾರ್ಯ ಅಂತ ಕೇಳ್ತಾರೆ. ಪಂಚಾಮೃತ ಮಾಡಿಸೋದಿಲ್ರಿ, ಬಾಳೆಹಣ್ಣಿಲ್ಲ, ಅದೇನು ರುಚಿ ಇರ್ತವ್ರಿ. ಅದಕ್ಕೆ ಪರಮಾತ್ಮನಿಗೆ ಪ್ರಿಯವಾದ ಯಾವ್ದಾದ್ರು ಸೇವೆ ಇದೆ ಆಚಾರ್ಯ ಅಂತ ಕೇಳಿದೆ. ಆಚಾರ್ಯ ಅಂದ್ರು, ನೀವು ಯಾರು ಪುರಾಣ ಹೇಳೋ ಆಚಾರ್ಯನ ಕೇಳ್ರಿ, ನಮ್ಮ ಮಠದಾಗಿರೋದೆಲ್ಲ ಬಾಯಾಗಿದ್ದವ ನಮಗೆ ಅದು ಗೊತ್ತಿಲ್ಲ. ಅದಕ್ಕೆ ವೇದವ್ಯಾಸರು ಪುರಾಣ ತಿಳಿದವರಲ್ವಾ, ಅವರನ್ನು ಕೇಳಿದ, ವೇದವ್ಯಾಸರೇ ದೇವರಿಗೆ ಪ್ರಿಯವಾದ ಸೇವೆ ಯಾವುದು ಅಂತ. ದೇವರಿಗೆ ಪ್ರೀತಿ ಆಗಬೇಕು, ದೇವರು ನಮ್ಮ ಮೇಲೆ ತುಂಬಾ ಅನುಗ್ರಹ ಮಾಡಬೇಕು, ಅಂಥ ಸೇವೆ ಯಾವ್ದಾರಿದ್ರೆ ಹೇಳಿ. ವೇದವ್ಯಾಸ ದೇವರದ್ರೆ ಯಾಕಿಲ್ಲ, ಉಂಟು. ನ ತಾದೃಶಿ ಪ್ರೀತಿ ರೀಢ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಪರಮಾತ್ಮನ ಗುಣಗಳ ಚಿಂತನೆ ಮಾಡುವವನಲ್ಲಿ ಪರಮಾತ್ಮ ಪ್ರೀತನಾಗುವಂತೆ ಬೇರೆ ಯಾವುದಕ್ಕೂ ಪರಮಾತ್ಮ ಪ್ರೀತಿಸುವುದಿಲ್ಲ. ನಿಮ್ಮ ಕೊಳತ ಬಾಳೆಹಣ್ಣು, ನೀರು ಹಾಕಿದ ಮಜ್ಜಿಗೆ, ನೀರು ಹಾಕಿದ ಹಾಲು, ಇದೆಲ್ಲ ಯಾಕೆ ಮಾಡ್ತೇವೆ? ಅವನ ಗುಣಚಿಂತನೆ ಮಾಡ್ತಾ ಆ ಪದಾರ್ಥದಲ್ಲಿ ದೇವರಿದ್ದಾನೆ ಎನ್ನುವ ಚಿಂತನೆ ಮಾಡಿದರೆ ಚೆನ್ನ. ಪದಾರ್ಥ ಬೇರೆ, ದೇವರು ಬೇರೆ, ನನ್ನೊಳಗಿರುವ ದೇವರು ಬೇರೆ, ಏನೂ ಅರ್ಥ ಮಾಡಿಕೊಳ್ಳದೆ ಬರೀ ಅದನ್ನು ಹುಯ್ದರೆ, ಹಾಲು ಹುಯ್ದರೆ, ಬಂಡೆ ಮೇಲೆ ಹಾಕಿದ್ರು ಅಷ್ಟೇ, ದೇವರ ಪ್ರತಿಮೆ ಮೇಲೆ ಹಾಕಿದ್ರು ಅಷ್ಟೇ. ದೇವರ ಗುಣಗಳನ್ನೇ ಹೇಳ್ತಾ ಇದ್ದಾರೆ ಮಹಾಭಾರತ ಈ ಪ್ರಥಮ ಶ್ಲೋಕದಲ್ಲಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ. ಪರಮಾತ್ಮನಿಗೆ ಜನ್ಮವಿಲ್ಲವಂತೆ. ಏನು ದೊಡ್ಡ ಗುಣ ರೀ. ನೀವೇ ನಿತ್ಯ ಹೇಳ್ತೀರಿ, ಹುಟ್ಟಿಸಾಲೆ ಬೇಡವಿನ್ನು, ಹುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿ ಕುಂಬೆ. ದೇವ್ರನ್ನ ಕೇಳ್ತೀರಿ, ಹುಟ್ಟಿಸ್ಬೇಡ ಮರ, ಇದೇನು ಕರ್ಮ. ಬೆಳಗ್ಗೆ ಮದುವೆಗೆ ಹೋಗಿರ್ತೀವಿ, ಸಾಯಂಕಾಲ ಇದನ್ನು ಕೇಳ್ತೀವಿ. ಬೆಳಗ್ಗೆ ಹೋಗಿ ಹೇಳ್ತೀವ, 8 ಮಕ್ಕಳಾಗ್ಲಿ, 16 ಮಕ್ಕಳಾಗ್ಲಿ, ಆಶೀರ್ವಾದ ಮನೆಗೆ ಬಂದು ಹುಟ್ಟಿಸಾಲೆ ಬೇಡವಿನ್ನು. ಆದರೂ ಪರಮಾತ್ಮ ಅಜ. ಜಗನ್ನಾಥದಾಸರಂತಾನೆ ಬಹಳ ಚೆನ್ನಾಗಿ ಹೇಳ್ತಾರೆ, ಅಜನು ಜನದಂತೆ ಜನಿಸಿದ. ಅವನ ಅಜ, ಜನ್ಮವಿಲ್ಲದೆ ಇದ್ದವನು, ಆದರೂ ಜನಿಸ್ತಾನೆ. ಷೋಡಶಿಯಲ್ಲಿ ವಿಷ್ಣುತೀರ್ಥರು ಹೇಳ್ತಾರೆ, ಬಹಳ ದೇವರಿಗೆ 3 ಜನ್ಮಗಳಂತೆ. ತಂದೆಯ ಹೊಟ್ಟೆಗೆ ಬರುವುದು, ತಾಯಿಯ ಹೊಟ್ಟೆಗೆ ಬರುವುದು, ತಾಯಿಯ ಹೊಟ್ಟೆಯಿಂದ ಮತ್ತೆ ಹೊರಗೆ ಬರುವುದು. ಪರಮಾತ್ಮ 3 ಜನ್ಮ. ಅವನಿಗೆ ಜನ್ಮ ಇಲ್ಲದೆ ಇದ್ರು ನಮಗಾಗಿ ಜನ್ಮ ಎತ್ತುತ್ತಾನೆ. ಅವನು ಅಜ, ಚೇತನಾಚೇತನ ವಿಲಕ್ಷಣ. ನೂತನ ಪದಾರ್ಥಗಳೊಳಗೆ ನೂತನ, ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ, ಜಾತರೂಪೋದರ ಭವಾದ್ಯರುಳ ಆತತ ಪ್ರತಿಮ ಪ್ರಭಾವ, ಧರಾತಳದೊಳೆಂಬಡನೆ ಆಡುತ್ತಲಿಪ್ಪ ನಮ್ಮಪ್ಪ ಅಂಥವನು ಭಗವಂತ. ಜನ್ಮ ಇಲ್ಲ. ಜನ್ಮ ಇಲ್ಲ ಅನ್ನುವುದರಿಂದ ಏನು ಗೊತ್ತಾಯಿತು? ಮರಣವೂ ಇಲ್ಲ ಅಂತ. ಜೊತೆಗೆ ಅವನು ಇನ್ನೇನಾಗಿದ್ದಾನೆ? ವಿಭುಮ್ಮ. ವಿಭು ಅಂದರೆ ವ್ಯಾಪ್ತನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಜಗನ್ನಾಥದಾಸರು ಹೇಳ್ತಾರಲ್ಲ, ವ್ಯಾಪ್ತಿಯನ್ನು ಹೇಳಲಿಕ್ಕೆ ಒಂದು ಸಂಧಿಯನ್ನು ಮಾಡಿದ್ದಾರೆ. ಇಡೀ ಒಂದು ಸಂಧಿಯಲ್ಲಿ ದೇವರ ವ್ಯಾಪ್ತಿಯನ್ನು ಹೇಳುವ ಸಂದರ್ಭದಲ್ಲಿ ತೃಣಕೃತ ಆಲಯದೊಳಗೆ ಪೊಗೆ ಸಂದಣಿಸಿ ಪೊರಮಟ್ಟನಲ ನಿರವನು ತೋರಿ ತೋರದಲಿಪ್ಪ ತೆರದಂತೆ. ಕಿವಿ ಕೇಳಿಸ್ತಾ ಇದೆ, ಇದೊಂದು ತೃಣಕೃತಾಲಯವೇ. ಕಿವಿ ಕೇಳಿಸ್ತಾ ಇದೆ, ಕಣ್ಣು ಕಾಣಿಸ್ತಾ ಇದೆ, ಬಾಯಿ ಮಾತಾಡ್ತಾ ಇದೆ, ಮೂಗಿಗೆ ವಾಸನೆ ಬಂದಿದೆ, ನೋ ಕರೋನಾ ಅಂತ ಅರ್ಥ. ಬಾಯಿಗೆ ರುಚಿ ಬಂದಿದೆ ಅಂದ್ರೆ ನೋ ಕರೋನಾ ಅಂತ ಅರ್ಥ. ಇವೆಲ್ಲ ಆಗ್ತಾ ಇದೆ ಅಂದ್ರೆ
ಹೊಗೆ ಸಂದಣಿಸಿ ಹೊರಮಟ್ಟು ಅನಲನ ಇರುವನು. ಒಳಗೆ ಬೆಂಕಿ ಇದೆ, ಯಾವುದದು? ಪರಮಾತ್ಮ. ವಿಭುಂ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಒಳಗಿದ್ದರೂ ಕೂಡ ಅವನೆಂಥವನಾಗಿದ್ದಾನೆ? ಆದ್ಯಮ್ಮ, ಅನಾದಿಯಿಂದ ಇದ್ದಾನೆ. ಜೊತೆಗೆ ಇನ್ನೆಂಥವನಾಗಿದ್ದಾನೆ? ಆದಿಯಿಂದ ಅವನು ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಾವು ಆದಿಯಿಂದ ಇದ್ದೇವೆ, ನಮಗೂ ಅಂತ್ಯ ಇಲ್ಲ. ಅವನು ಆದಿಯಿಂದ ಇದ್ದಾನೆ, ಅವನಿಗೂ ಅಂತ್ಯ ಇಲ್ಲ. ಕಾಲ, ದೇಶ, ಕಾಲತಃ ವ್ಯಾಪ್ತಿ ನಮಗೂ ಇದೆ, ದೇಶತಃ ವ್ಯಾಪ್ತಿ ಲಕ್ಷ್ಮೀದೇವಿಗೂ ಇದೆ, ಗುಣತಃ ವ್ಯಾಪ್ತಿ ನಮ್ಮಿಬ್ಬರಿಗೂ ಇಲ್ಲ. ಆದರೆ ಪರಮಾತ್ಮನಿಗೆ ನೀವು ವಿಭುಮ್ ಆದ್ಯಂ ಅಂತಂದ್ರಲ್ಲ, ಪರಮಾತ್ಮ ಇಷ್ಟ ಆಗಿದ್ರೂ ಕೂಡ ಆ ಪರಮಾತ್ಮನಿಗೆ ನಾವೊಂದು ಇದನ್ನು ಹೇಳುತ್ತೇವೆ, ಅವನ ಆದಿ ಎಲ್ಲ ಹೇಳಿದ್ವಿ. ಆದರೆ ನಮ್ಮೊಳಗಿರ್ತಾನೆ, ಜಗತ್ತಿನಲ್ಲಿರ್ತಾನೆ ಅಂದರೆ ನಮ್ಮಂತೆ ದೋಷಗಳಿದೆಯೋನು ಅಂದರೆ ಈಶಂ ಅಂತಾರೆ. ಅವನು ನಿಮ್ಮ ಸಂಸಾರವನ್ನು ನಾಶ ಮಾಡ್ತಾನೆ. ಭವಗ್ನಂ ಈಶಂ, ಸಮರ್ಥನಾಗಿದ್ದಾನೆ, ಸಂಸಾರವನ್ನು ನಾಶ ಮಾಡ್ತಾನೆ. ಸುರಾಸುರ ಸಿದ್ಧವಂದ್ಯಂ, ದೈತ್ಯರು ಇವನಿಗೆ ನಮಸ್ಕಾರ ಮಾಡ್ತಾರೆ, ದೇವತೆಗಳು ನಮಸ್ಕಾರ ಮಾಡ್ತಾರೆ. ಆದ್ದರಿಂದ ಇಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ, ವಿಘ್ನೇಶ್ವರನಿಗೆ ನಮಸ್ಕಾರವನ್ನು ಮಾಡಿ, ಕ್ಷೇತ್ರ ಮೂರ್ತಿಗಳಾದ ರಾಘವೇಂದ್ರ ಸ್ವಾಮಿಗಳಿಗೂ ನಮಸ್ಕಾರವನ್ನು ಮಾಡಿ, ಮಹಾಭಾರತದ ಉಪಾಖ್ಯಾನದ ಒಳಗೆ ತುಂಬ ಇದೆ. ಸೂತರು ಮಾಡಿದ ಮಂಗಳಾಚರಣೆ, ವೇದವ್ಯಾಸದೇವರು ಮಾಡಿದ ಮಂಗಳಾಚರಣೆ, ಬಹಳ ವಿಸ್ತಾರವಾಗಿ ಮಂಗಳಾಚರಣೆ ಬಂದಿದೆ. ಈ ಮಂಗಳಾಚರಣೆಯಲ್ಲಿ ಮುಖ್ಯವಾಗಿ ವೇದವ್ಯಾಸದೇವರು ಬಹಳ ದೊಡ್ಡದಾದ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಅಷ್ಟು ದೊಡ್ಡದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ, ಒಂದು ಶ್ಲೋಕ ಹೇಳಿದೆ ಅದಕ್ಕೆ, ಅದರಲ್ಲೇ ಎಲ್ಲ ಅಡಕವಾಯಿತು ಅಂತ. ಈ ಭಾರತ ಯಾರು ಮೊದಲಿಗೆ ಕೇಳಿದರು ಅಂದರೆ ಜನಮೇಜಯ ರಾಜ ಕೇಳಿದರು. ಅವನು ಸರ್ಪಯಾಗವನ್ನು ಮಾಡ್ತಾ ಇದ್ದ, ಹಾವುಗಳನ್ನು ಕೊಲ್ಲುವ ಯಾಗ. ಅದು ಯಾಕೆ ಮಾಡಿದ? ಅವನು ಯಾಕೆ ಹಾವುಗಳನ್ನು ಕೊಂದ? ಅವನು ಮಾಡ್ತಾನೆ ಎನ್ನುವ ಯಜ್ಞಕ್ಕೆ ಮಾಡಿಸ್ತೀವಿ ಅಂತ ಬಂದವರೆಂಥವರು. ನಾವೇನೋ ಒಂದು ಕೆಟ್ಟ ಕೆಲಸ ಮಾಡ್ತೀವಿ ಅಂದರೆ ಯಾರು ಸಾಮಾನ್ಯ ಬರಲ್ಲ. ರೋಡಿಗೆ ದೀಪ ಹಾಕಿಸ್ಬೇಕು, ನೀವೊಂದು ಸೈನ್ ಹಾಕಿರಿ ಅಂದ್ರೆ ಯಾತಕ್ಕೂ ನಾವು ಹಾಕಿದಲ್ರಿ, ನೀವು ಹಾಕ್ಸಿರಿ ಬಂದು ಸಂತೋಷ ಪಡ್ತೀವಿ. ಮಂದಿ ಇಂಥವರೇ ಇರ್ತಾರೆ. ಜನಮೇಜಯ ರಾಜ ಸರ್ಪಯಾಗ ಮಾಡಲಿಕ್ಕೆ ಬಂದಾಗ ವೇದವ್ಯಾಸದೇವರು ಬಂದಿದ್ದರು. ಪೈಲ, ಜೈಮಿನಿ, ಸುಮಂತು, ವೈಶಂಪಾಯನ ಎಲ್ಲ ಋಷಿಗಳು ಬಂದಿದ್ದಾರೆ ಅವನ ಸರ್ಪಯಾಗಕ್ಕೆ. ನೋಡ್ರಿ, ಜನಮೇಜಯ ರಾಜ ಬೇರೆ ಯಾರೂ ಅಲ್ಲ, ಪರೀಕ್ಷಿತ್ ರಾಜನ ಮಗ. ಅವರು ಸರ್ಪಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಜನಮೇಜಯ ರಾಜ ಕೇಳಿದನಂತೆ, ಎಷ್ಟು ಸರ್ಪಯಾಗ ಹೇಗಿತ್ತು ಅಂದರೆ ಇರುವೆ ಗಾತ್ರದ ಹಾವಿನಿಂದ ಆರಂಭ ಮಾಡಿಕೊಂಡು ಪರ್ವತದ ಗಾತ್ರದ ಹಾವುಗಳ ತನಕ ಬಂದು ಬೀಳುತ್ತಿತ್ತಂತೆ. ಅಂದ್ರೆ ಆ ಕುಂಡ ಬಹುಶಃ ನಮ್ಮ ಜವಾಹರನಗರ ರಾಯರಮಠದಷ್ಟು ಇರಬೇಕು. ಯಜ್ಞ ಮಾಡಿಸುವ ಎಲ್ಲ ಆಚಾರ್ಯರು ಕಪ್ಪು ಬಟ್ಟೆಯನ್ನು ಧಾರಣ ಮಾಡಿದ್ದಾರೆ. ಅದು ವಾಮಾಚಾರ. ಯಜ್ಞವನ್ನು ಮಾಡಿಸಲಿಕ್ಕೆ ಬಂದ ಪುರೋಹಿತರು ಯಾರು? ಯಾಕೆ ಯಜ್ಞಕ್ಕೆ ಇವನು ಬಂದ? ಇದನ್ನೆಲ್ಲ ಮುಂದೆ ಕೇಳೋಣ. ಈ ಸಮಯದಲ್ಲಿ ನಮ್ಮ ಜನಮೇಜಯ ರಾಜ ವೇದವ್ಯಾಸರನ್ನು ಕೇಳಿದ, ಸ್ವಾಮಿ, ಏನಾರು ಒಂದು ಉಪನ್ಯಾಸದ ಕಾರ್ಯಕ್ರಮ ಇಟ್ಟುಕೊಂಬೋಣ, ಒಂದು ದಿವಸಕ್ಕೆ ಮುಗಿಯಲ್ಲ, ಇದು ಜ್ಞಾನ ಕಾರ್ಯ ಒಂದು ಆಗಬೇಕು, ಏನಾರು ಮಾಡ್ರಿ ಎಂದು. ವೇದವ್ಯಾಸ ದೇವರಂದ್ರು, ನನಗೆ ವಯಸ್ಸಾಯಿತು ಅಂದ್ರೆ. ದೇವ್ರಿಗೆ ವಯಸ್ಸಾಗೋದು ಅಂದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ನನಗೆ ವಯಸ್ಸು, ನನಗೆ ಪುರಾಣ ಹೇಳುವ ಶಕ್ತಿ ಇಲ್ಲ. ನನ್ನ ಶಿಷ್ಯ ವೈಶಂಪಾಯನರಿದ್ದಾರೆ, ಅವರು ಹೇಳ್ತಾರೆ ಕೇಳು. ಭಾರತದ ಆದಿಪುರದಲ್ಲಿ 3-4 ಥರದಲ್ಲಿ ಭಾರತದ ಕಥೆ ಮುಗಿದು ಹೋಗಿಬಿಡುತ್ತೆ. ಮೊದಲಿಗೆ ಸಂಕ್ಷೇಪವಾಗಿ ಹೇಳ್ತಾರೆ. ಹೇಳಿದ ಮೇಲೆ ಜನಮೇಜಯ ರಾಜ ನಾಳೆ ಟೈಮ್ ಫಿಕ್ಸ್ ಮಾಡಲ್ಲ. ತನಗೆ ಟೈಮ್ ಆದಾಗ ಇವತ್ತು ಇವಾಗ ಹೇಳ್ರಿ ಆಚಾರ್ಯ ಅಂತ ವೈಶಂಪಾಯನರು ಸಿಟ್ಟು ಬರುತ್ತೆ. ಒಂದು ಟೈಮ್ ಫಿಕ್ಸ್ ಮಾಡು, ಟೈಮಿಗೆ ನಾನು ಅಡ್ಜಸ್ಟ್ ಆಗ್ತೀನಿ, ನೀವು ಅಡ್ಜಸ್ಟ್ ಆಗಿ ಬಂದ್ಕೊಡಿ. ಆಚಾರ ಬಂದಾರೆ, ಮದುವೆ ಮನೆ ಗಲಾಟೆ, ಆಚಾರ್ಯ ಏನಾರು ಅನ್ರಿ, ನೀವು ಅಯೋಗ್ಯರು ಅಂತೀವಿ. ಇನ್ನೇನ ಈ ಮದುವೆ ಮನೆಯೊಳಗೆ ಚಪ್ಪಲಿ ಹಾಕ್ಕೊಂಡು ಕಂಡದ್ದು ತಿನ್ಕೋತಾ ಕೂತಿರೋ ಮಂದಿ ಎದುರಿಗೆ ಯಾರ್ಯಾರೋ ಏನೇನೋ ಮಾಡ್ತಿರೋ ಬಂದ ಪ್ರವಚನ ಹೇಳ್ರಿ ಅಂದ್ರೆ ಪ್ರಸಂಗಾನುಕೂಲ ಬೇಡ ಏನ್ರಿ?
ವೈಶಂಪಾಯನರಂದ್ರು ಸರಿಯಾದ ಟೈಮ್ ನಿರ್ಣಯ ಮಾಡುವುದು, ಸಾಯಂಕಾಲದ ಸಮಯವನ್ನ ನಿರ್ಧಾರ ಮಾಡಿದ್ದಾರೆ. ಪ್ರವಚನಕ್ಕೋಸ್ಕರವಾಗಿ ವೈಶಂಪಾಯನರು ಶ್ರೇಷ್ಠವಾದ ಮಹಾಭಾರತವನ್ನ ನಮ್ಮ ಜನಮೇಜಯ ರಾಜನಿಗೆ ಹೇಳಿದ್ದಾರೆ. ಈ ಸರ್ಪಯಾಗದ ನಿಮಿತ್ತದಿಂದ ಇದು ಯಜ್ಞ ನಡೆದಿದೆ. ಯಾಕ್ಯಾಕೆ ನಡೆಯಿತು, ಏನೇನಾಯಿತು ಅನ್ನುವುದನ್ನ ಮೊದಲಿಗೆ ಅನುಕ್ರಮಣಿಕಾ ಪರ್ವ ಅಂತ, ಅನುಕ್ರಮಣಿಕಾ ಪರ್ವ ಆದ ಮೇಲೆ ಅದೇ ಒಂದು ಅನುಕ್ರಮಣಿಕಾ ಪರ್ವದಲ್ಲೇ ವೈಶಂಪಾಯನರು ಪುರಾಣವನ್ನು ಪ್ರಾರಂಭ ಮಾಡಿದಾಗ ಇದು ಧೃತರಾಷ್ಟ್ರ ಹೇಳಿದ ಮಹಾಭಾರತ ಒಂದು ಬಂದ್ಬಿಡುತ್ತೆ. ಧೃತರಾಷ್ಟ್ರ ಹೇಳಿದ ಮಹಾಭಾರತ ಪ್ರಾರಂಭವಾಗುತ್ತೆ. ಅಲ್ಲಿ ಬಹಳ ಶ್ರೇಷ್ಠವಾಗಿರತಕ್ಕಂತಹ ವಿಚಾರಗಳು ಬರುತ್ತೆ. ವೈಶಂಪಾಯನರು ಹೇಳ್ತಾರೆ, ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಸ್ಕಂದಕರ್ಣಃ ಶಕುನಿಸ್ತಸ್ಯ ಶಾಖಾ ದುಶ್ಯಾಸನಃ ಪುಷ್ಪಫಲೆ ಸಮೃದ್ಧೆ ಮೂಲಂ ರಾಜ ಧೃತರಾಷ್ಟ್ರ ಅಂಬಿಕೆಯ. ಎರಡು ಥರದ ವೃಕ್ಷಕ್ಕೆ ಮಹಾಭಾರತವನ್ನು ಹೋಲಿಸ್ತಾರೆ. ಒಂದು ಕೋಪರೂಪವಾದ ದುರ್ಯೋಧನನೆಂಬುವ ವೃಕ್ಷ, ಇನ್ನೊಂದು ಧರ್ಮಾತ್ಮನಾದ ಯುಧಿಷ್ಠಿರ ಎಂಬತಕ್ಕಂತಹ ಮಹಾವೃಕ್ಷ ಒಂದು. ಆ ವೃಕ್ಷಕ್ಕೆ ಮೂಲ, ಟೊಂಗೆ, ಬೇರು ಎಲ್ಲ ಇರಬೇಕಲ್ಲ. ಅದಕ್ಕೆ ಹೇಳ್ತಾರೆ, ದುರ್ಯೋಧನನೇ ಒಂದು ಕೋಪದ, ಕ್ರೋಧದ ವೃಕ್ಷವಾದರೆ ಅದಕ್ಕೆ ಕರ್ಣ ಗಿಡದ ಹೆಗಲು, ಶಕುನಿ ಅದರ ಕೊಂಬೆ, ದುಶ್ಯಾಸನ ಸಮೃದ್ಧವಾದ ಪುಷ್ಪ ಮತ್ತು ಫಲ. ಈ ಗಿಡದ ಬುಡ ಯಾರು ಅಂದರೆ ಅಂಬಿಕೆಯ ಮಗನಾದ ಧೃತರಾಷ್ಟ್ರನ ರಾಜ. ಗಿಡದ ಮೂಲ ಅವನು. ದುರ್ಯೋಧನ, ಕರ್ಣ, ಶಕುನಿ ಇವರೆಲ್ಲ. ಇನ್ನು ಭೀಮಸೇನ ಸಾತ್ವಿಕವಾದ ವೃಕ್ಷ. ಧರ್ಮಾತ್ಮನಾದ ನಮ್ಮ ಧರ್ಮರಾಜನೇ ಒಂದು ಶ್ರೇಷ್ಠವಾದ ವೃಕ್ಷ. ಅರ್ಜುನ ಅದರ ಸ್ಕಂದ, ಭೀಮಸೇನ ಅದರ ಶಾಖೆ, ಮಾದ್ರಿಯ ಮಕ್ಕಳಾದ ನಕುಲ ಸಹದೇವರು ಸಮೃದ್ಧವಾದ ಪುಷ್ಪಫುಲ. ಈ ವೃಕ್ಷಕ್ಕೆ ಮೂಲ ಯಾರು ಅಂದರೆ ಶ್ರೀಕೃಷ್ಣ ಮತ್ತು ಬ್ರಾಹ್ಮಣರು, ವೇದರು. ಇಂಥ ಇದರ ಬಗ್ಗೆ ಹೇಳ್ತಾ ಭಾರತವನ್ನ ಸಂಕ್ಷೇಪವಾಗಿ ಹೇಳ್ತಾ ಪಾಂಡವರ ಉತ್ಪತ್ತಿ, ಪಾಂಡವರು ಬೆಳೆದದ್ದು ಎಲ್ಲವನ್ನೂ ಹೇಳ್ತಾ ಕೊನೆಗೆ ಯಾವಾಗ ಯುದ್ಧ ನಿಶ್ಚಯವಾಯಿತು, ಶ್ರುತ್ವಾತು ಮಮ ವಾಕ್ಯಾನಿ ಬುದ್ಧ್ಯಾಯುಕ್ತಾನಿ ತತ್ವತಃ. ನನಗೆ ಗೊತ್ತು, ಇವನಿಗೆ ಹೇಳ್ತಾ ಹೋಗ್ತಾನೆ, ನನ್ನ ಮಾತನ್ನು ಕೇಳು ಸಂಜಯ. ಯಾವಾಗ ಬರ್ತಾನಲ್ಲ ಸಂಜಯ, ಉಪಪ್ಲಾವ್ಯದಿಂದ ಸಂಜಯ ಬರ್ತಾನೆ. ಕೃಷ್ಣನ ಸಂದೇಶವನ್ನು ತಗೊಂಡು ಪಾಂಡವರು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದ ಮೇಲೆ ಪಾಂಡವರಿಗೆ ರಾಜ್ಯವನ್ನು ಕೊಡ್ರಿ ಎಂದಾಗ ಕೃಷ್ಣ ಸಂದೇಶವನ್ನು ಕಳಿಸ್ತಾನೆ. ಇನ್ನು ಅವರ ಭೇಟಿ ಯುದ್ಧದ ರಣಾಂಗಣದಲ್ಲೇ, ಮತ್ತೆ ಬೇರೆ ಭೇಟಿ ಇಲ್ಲ. ಯುದ್ಧ ಮಾಡುವುದೇ ನಿಶ್ಚಯ. ಧಾರ್ಮಿಕರಿಗೆ ಸುಖ ಇಲ್ಲ ಅಂದರೆ ನಾಳೆ ಯಾರೂ ಧರ್ಮ ಮಾಡೋದಿಲ್ಲ ಸಂಜಯ. 78 ವರ್ಷ ಪಾಂಡವರು ಹೊರಗುಳಿದಿದ್ದಾರೆ. ಅನಾಯಾಸವಾಗಿ ದುರ್ಯೋಧನಿಗೆ ರಾಜ್ಯವನ್ನು ಕೊಡಿಸಿದನ. ಪಾಂಡವರ ಅವಮರ್ಯಾದೆ ಮಾಡಿದಿರಿ. ಇದು ಪಾಂಡುರಾಜನ ರಾಜ್ಯ. ನಿಮ್ಮಪ್ಪ ಒಂದು 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 ಸೂಜಿಯ ಕಾಳಿನಷ್ಟು ವಿಸ್ತಾರವನ್ನು ಮಾಡಿಲ್ಲ ನಿಮ್ಮಪ್ಪ ಧೃತರಾಷ್ಟ್ರ. ಇದೆಲ್ಲವೂ ಪಾಂಡುರಾಜನ ರಾಜ್ಯ. ಆ ವಿಸ್ತಾರವನ್ನು ಮತ್ತು ವಿಸ್ತಾರ ಮಾಡಿದವರು ಪಂಚಪಾಂಡವರು ರಾಜಸೂಯ ಯಾಗದಲ್ಲಿ ಅಪಾರವಾದ ಸಂಪತ್ತನ್ನು ತಂದಿಟ್ಟಿದ್ದರು. ಇಷ್ಟು ಧರ್ಮವನ್ನು ಮಾಡಿದ ಪಾಂಡವರಿಗೆ ಮೋಸ ಮಾಡಿ, ದ್ಯೂತವನ್ನಾಡಿ, ಅವರ ಮಡದಿಯನ್ನ ಸಭೆಯಲ್ಲಿ ನಿಲ್ಲಿಸಿ ಅವಮಾನ ಮಾಡಿ, ಅವರಿದ್ದ ಮನೆಗೆ ಬೆಂಕಿ ಹಚ್ಚಿ, ಅವರು ತಿನ್ನುವ ಅನ್ನಕ್ಕೆ ವಿಷವನ್ನು ಹಾಕಿ, ಎಲ್ಲೂ ನೆಮ್ಮದಿಯಾಗಿಲ್ಲದಂತೆ ಮಾಡಿದ ನೀ ಮಾಡುವುದಕ್ಕೆ ಫಲ ಅಂದರೆ ನಾಳೆ ಯಾರೂ ಧರ್ಮ ಮಾಡೋದಿಲ್ಲ. ಧರ್ಮಕ್ಕೆ ಅವಕಾಶ ಉಂಟು, ಮಾಡಿದವರಿಗೆ ಫಲ ಉಂಟು ಎನ್ನುವುದನ್ನು ತೋರಿಸಲಿಕ್ಕೆ ಯುದ್ಧವನ್ನು ಮಾಡುತ್ತೇನೆ ಎಂದ ಕೃಷ್ಣ. ಇದನ್ನು ಕೇಳಿದ ಧೃತರಾಷ್ಟ್ರನಿಗೆ ನಿದ್ದೆ ಬರಲಿಲ್ಲ. ಅವಾಗ ಅವನಂತಾನೆ, ಯದಾ ಶ್ರೌಷಂ ಹೃತರಾಜ್ಯಂ ಯುಧಿಷ್ಠಿರಂ
ಪರಾಜಿತಂ ಸೌಬಲೇನಾಕ್ಷವತ್ಯಾಂ ಹನ್ವಾಗತಂ ಭ್ರಾತೃಭಿರಪ್ರಮೇಯೈ ತದಾ ನಾಶಂಸೆ ವಿಜಯಾಯ ಸಂಜಯ. ಒಂದೊಂದು ಹೇಳ್ತಾನೆ. ಯದಾಶ್ರೌಷಂ ಧನುರಾಯಮ್ಯ ಚಿತ್ರಂ. ಅರ್ಜುನ ಮತ್ಸ್ಯಯಂತ್ರವನ್ನು ಛೇದನ ಮಾಡಿದನಲ್ಲ, ಅವಾಗಲೇ ನನಗೆ ಗೊತ್ತಾಯಿತು ಪಾಂಡವರಿಗೆ ಜಯ ಅಂತ. ದ್ರೌಪದಿಯನ್ನು ಪಡೆದ ಅಂತ ಕೇಳಿ ನನಗೆ ಗೊತ್ತಾಯಿತು ನಮ್ಮ ಮಕ್ಕಳು ಬದುಕೋದಿಲ್ಲ ಅಂತ. ಅರ್ಜುನ ಸುಭದ್ರೆಯನ್ನ ಯಾದವರ ಮನೆಯಿಂದ ತಗೊಂಬಂದ. ಕೃಷ್ಣ ಬಲರಾಮರು ಇಂದ್ರಪ್ರಸ್ಥಕ್ಕೆ ಬಂದು ಹೆಣ್ಣನ್ನು ಒಪ್ಪಿಸಿಬಿಟ್ರೆ ಹೊರತು ಪಾಂಡವರ ಮೇಲೆ ಜಗಳ ಆಗಲಿಲ್ಲ. ಆವಾಗಲೇ ಗೊತ್ತಾಯ್ತು ನನ್ನ ಮಕ್ಕಳಿಗೆ ಜಯವಿಲ್ಲ ಅಂತ. ಅರ್ಜುನ ದೇವೇಂದ್ರ ಸುರಿಸಿದ ಮಳೆಯನ್ನ ತಡೆದು ಖಾಂಡವವನವನ್ನ ಎಂದು ಅಗ್ನಿಗೆ ಆಹುತಿ ಕೊಟ್ಟನೋ ಅವತ್ತೇ ನನಗೆ ಗೊತ್ತಾಯ್ತು ಅರ್ಜುನ ನಮ್ಮನ್ನು ಸೋಲಿಸ್ತಾನೆ ಅಂತ. ಗೊತ್ತಿದೆ, ಕೆಲವರಿಗೆ ಗೊತ್ತಿರುತ್ತೆ, ಆಚರಣೆ ಮಾಡಲ್ಲ. ಕೆಲವರು ತುಂಬಾ ಹೇಳ್ತಾ ಇರ್ತಾರೆ ಪ್ರವಚನವನ್ನು. ಜನ ಕೇಳಿದವರಿಗೆ ಇಷ್ಟು ಆಚರಣೆ ಮಾಡ್ತಾರೋ ಏನೋ ಇವರು ಅಂತ ಅನಿಸುವಂತಿರುತ್ತೆ. ಇಷ್ಟೊಂದು ಚೆನ್ನಾಗಿ ಹೇಳ್ತಾರ್ರಿ ಧರ್ಮವನ್ನ, ಬಿಡಿಸಿ ಬಿಡಿಸಿ ಹೇಳ್ತಾರ್ರಿ. ಬೆಳಗ್ಗೆ ಎದ್ದಾಗಿಂದ ಏನ್ ಮಾಡಬೇಕು, ರಾತ್ರಿ ಮಲಗೋ ತನಕ ಏನ್ ಮಾಡಬೇಕು, ಊಟ ಮಾಡುವಾಗ ಹೇಗೆ ಮಾಡಬೇಕು, ಬಾ ಇಷ್ಟು ಮಾಡ್ತಾರ ಇವರು ಅಂತ ಅನಿಸ್ಬೇಕು. ಹೇಳ್ತಾರೆ, ಮಾಡಲ್ಲ. ನಾನಾ ಥರದ ಜನ. ಧೃತರಾಷ್ಟ್ರ ತಾನು ಹೇಳ್ತಾನೆ, ಯಾವಾಗ ಖಾಂಡವನದ ದಹನವಾಯಿತೋ ಪ್ರಯೋಜನ ಇಲ್ಲ. ಅಕ್ಷದ್ಯೂತದಲ್ಲಿ ಶಕುನಿ ಕೆಟ್ಟ ಕೆಲಸವನ್ನು ಮಾಡಿ ಪಾಂಡವರ ರಾಜ್ಯವನ್ನು ಯಾವಾಗ ಎಳೆದು ಬಿಟ್ಟ ನನಗೆ ಗೊತ್ತಾಯಿತು, ನನ್ನ ಮಕ್ಕಳು ಸಾಯ್ತಾರೆ ಅಂತ ನನಗೆ ಗೊತ್ತಾಯಿತು. ರಜಸ್ವಲೆ ಏಕವಸ್ತ್ರಧಾರಣಿಯಾದ ದ್ರೌಪದಿಯನ್ನು ಸಭೆಗೆ ಸರಿಸಿ ಗಂಡರೈವರಿದ್ದರೂ ಅನಾಥಳಂತೆ ಅವಳು ಅಳುವುದನ್ನು ಯಾವಾಗ ನೋಡಿದವೋ ಕೇಳಿದವೋ ತದಾ ನಾಶಂಸೆ ವಿಜಯಾಯ ಸಂಜಯ. ಇದು ಧೃತರಾಷ್ಟ್ರ ಹೇಳುವ ಮಹಾಭಾರತ. ಒಂದೊಂದು ಕಥೆಯನ್ನು ಹೇಳ್ಕೊಂಡು ಬರ್ತಾನೆ. ಧರ್ಮರಾಜ ಕಾಡಿಗೆ ಹೋದ, ಊಟವೇ ಇಲ್ಲ, ಸತ್ತೋಗ್ತಾನೆ ಅನ್ಕೊಂಡೆ. ಸಾವಿರಾರು 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 ಜನ ಬ್ರಾಹ್ಮಣರಿಗೆ, ಸ್ನಾತಕರಿಗೆ, ಋಷಿಮುನಿಗಳಿಗೆ ಅಕ್ಷಯ ಪಾತ್ರೆಯನ್ನು ತಗೊಂಡು ಬಂದು ಅದರಿಂದ ಪಾಂಡವರೆಲ್ಲರಿಗೂ ಭೋಜನವನ್ನು ಹಾಕಿದರು. ಯಾವ ಬ್ರಾಹ್ಮಣರ ಶಾಪವೂ ಅವರಿಗೆ ತಡಲಿಲ್ಲ. ಆಗಲೇ ನಾನು ನಿಶ್ಚಯ ಮಾಡಿದೆ ಪಾಂಡವರಿಗೆ ಗೆಲುವು ಎಂಬುದನ್ನು. ಎಲ್ಲ ದೂರ್ವಾಸರನ್ನು ಕಳಿಸಿದವು. ಬಂದ ದೂರ್ವಾಸರು ಕೂಡ ಏನು ಮಾಡದೆ ಹೋಗಿಬಿಟ್ಟು. ಅವಾಗಂತಾರೆ, ಅರ್ಜುನ ಕಿರಾತ ವೇಷದಲ್ಲಿ ಬಂದಿದ್ದ, ರುದ್ರದೇವರನ್ನ ಸೋಲಿಸಿ ಸೇವಿಸಿ ರುದ್ರದೇವರಿಂದ ಪಾಶ್ವದಾಸ್ತ್ರವನ್ನು ಪಡೆದ ಅನ್ನುವುದನ್ನು ಕೇಳಿದಾಗಲೇ ನನಗೆ ಬಹಳ ನಿಶ್ಚಯವಾಗೋಯ್ತು. ಒಂದೇ ಹೇಳ್ಕೊಂಡು ಬರ್ತಾನೆ. ಘೋಷಯಾತ್ರಾ ಪ್ರಸಂಗ ಎಲ್ಲವನ್ನೂ ಹೇಳ್ಕೊಂಡು ಬರ್ತಾನೆ. ನರನಾರಾಯಣರು ಯಾರು ಅಂತ ಗೊತ್ತೋ ಸಂಜಯ ನನಗೆ? ಕೃಷ್ಣಾರ್ಜುನರೇ ನರನಾರಾಯಣರು. ಅದನ್ನು ನಾರದರ ಬಾಯಿಂದ ಕೇಳಿದ್ದ. ನಾರದರು ಅದನ್ನೆಲ್ಲರಿಗೂ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಹೀಗೆ ಪ್ರತಿಯೊಂದನ್ನು ಹೇಳಿ ಪ್ರತಿಯೊಂದು ವಿಚಾರಗಳನ್ನು ಹೇಳ್ತಾ ಬರ್ತಾನೆ ಧೃತರಾಷ್ಟ್ರ. ಕೃಷ್ಣ ಅರ್ಜುನನಿಗೆ ಸಾರಥಿಯಾದ ಅಂತ ಕೇಳಿದ ಮೇಲಂತೂ ನನಗೆ ಗೊತ್ತಾಯಿತು ನನ್ನ ಮಕ್ಕಳು ಬದುಕೋದಿಲ್ಲ. ಆದ್ದರಿಂದ ಇಡೀ ಯುದ್ಧದ ಪ್ರಸಂಗವನ್ನೆಲ್ಲ ಹೇಳ್ಕೊಂಡು ಬರ್ತಾನೆ. ದುರ್ಯೋಧನ ಸತ್ತದ್ದನ್ನ, ಪಾಂಡವರು ಮಕ್ಕಳು ಮಲಗಿದ್ದ ಅವರನ್ನು ಕೊಂದದ್ದನ್ನ, ಸಂಜಯೈವಂ ಗತೆ ಪ್ರಾಣಾನ್ ತೆಕ್ತುಮಿಚ್ಛಾಮಿ ಮಾಚಿರಂ. ಗೊತ್ತಿದೆ ಪುತ್ರ ವ್ಯಾಮೋಹ. ನೋಡ್ರಿ, ಈ ಕಥೆಗೂ ನಮಗೆ ಏನು ಸಂಬಂಧ ಅಂದ್ರೆ, ಧೃತರಾಷ್ಟ್ರ ಇಷ್ಟೆಲ್ಲ ಗೊತ್ತಿದೆ, ಮಾಡಬಾರದು ಅಂತ ಗೊತ್ತಿದೆ. ವಿದುರನ ಬಾಯಿಂದ ಪ್ರವಚನವನ್ನು ಪ್ರತಿನಿತ್ಯ ಕೇಳುತ್ತಿದ್ದ, ಪ್ರತಿನಿತ್ಯ ಪ್ರವಚನ ಕೇಳುತ್ತಿದ್ದ. ಒಂದು ದಿವಸ ಮಿಸ್ ಆಗ್ತಿರಲಿಲ್ಲ. ಮಂತ್ರಾಕ್ಷತೆ ತಟ್ಟೆ, ಗಂಟೆ, ಮಂಗಳಾರತಿ ತಟ್ಟೆ, ದೀಪ, ದಿನ ಯಾರು ಬಂದರು ಬಿಟ್ಟರು ದಕ್ಷಿಣೆ ಬೀಳತ್ತೋ ಇಲ್ವೋ ಅಂತ ತಾನೇ ಹೆಚ್ಚಿಗೆ ದಕ್ಷಿಣೆ ಬೇರೆ ತಮ್ಮನಿಗೆ. ಅದನ್ನೆಲ್ಲ ಕೇಳಿದ ವಿದುರ ಅಂದ್ರೆ, ಎಷ್ಟು ಚೆನ್ನಾಗಿ ಪ್ರವಚನ ಕೇಳುತ್ತೀವಿ, ನೀ ಯಾಕೆ ಆಚರಣೆ ಮಾಡಲ್ಲ ಅಂತ ಕೇಳಿದ. ಎಷ್ಟು ನಿಷ್ಠೆ ನಿನಗೆ ಪ್ರವಚನ ಕೇಳೋದ್ರಲ್ಲಿ. ಒಂದು ಚೂರು ಆ ಕಡೆ ಈ ಕಡೆ ನೋಡ್ದಂಗೆ, ಹತ್ತಿ ಬತ್ತಿ ಮಾಡ್ದಂಗೆ, ಮೊಬೈಲನ್ನು ಮ್ಯೂಟ್ ಮಾಡಿಟ್ಟು ಗುರ್ರು ಅನ್ನೋದಂತೆ ಎಷ್ಟು ಮೊಬೈಲ್ ಮೇಲೆ ವೈರಾಗ್ಯ ನಿನಗೆ. ಕೆಲವರು ಪ್ರವಚನ ಕೂತಿದ್ರು ಮೊಬೈಲ್ನ ಮಾತಾಡ್ತಿರ್ತಾರೆ, ಮೈ ಮೇಲೆ ಹೊತ್ಕೊಂಡಿದ್ದು ಬಟ್ಟೆ ಒಳಗಡೆ ಇಟ್ಕೊಂಡ್ಬಿಟ್ಟಿರ್ತಾರೆ.
ಚಲೋ ಮಾತಾಡ್ತಿರ್ತಾರೆ, ಕೇಳ್ಬೇಕದಲ್ಲ. ನೀವು ನೋಡಲ್ರಿ, ನಾವು ನೋಡ್ತಿರ್ತೀವಿ. ನಾವು ನೀವನ್ನೆಲ್ಲ ನೋಡ್ತಿರ್ತೀವಿ, ನೀವು ನಮ್ಮನ್ನೊಬ್ಬರನ್ನೇ ನೋಡ್ತಿರ್ತೀವಿ. ಇಷ್ಟು ಚೆನ್ನಾಗಿ ಪ್ರವಚನ ಕೇಳ್ತೀವಿ, ನೀವು ಯಾಕೆ ಆಚರಣೆ ಮಾಡೋದಿಲ್ಲ? ಧೃತರಾಷ್ಟ್ರ ಅಂತಾನೆ, ನೀನು ಪ್ರವಚನವನ್ನು ಹೇಳುವಾಗ ಮಾಡಿಬಿಡಬೇಕು ಇನ್ಮೇಲಿಂದ. ನಾನು ಹೀಗೆ ಮಾಡಬೇಕು ಅಂತ ಅನಿಸುತ್ತೆ. ದುರ್ಯೋಧನಂ ಸಮನುಪ್ರಾಪ್ಯ, ಮೊಬೈಲ್ ಮುಟ್ಟಿದೆ ಅಂದ್ರೆ ಬೇಡ ಅನ್ಸ್ಬಿಡುತ್ತೆ. ಬೇಕಾಷ್ಟು ಪ್ರವಚನ ಇರುತ್ತೆ ಯೂಟ್ಯೂಬಲ್ಲಿ, ಬರೀ ಶಾರ್ಟ್ಸು, ರೀಲ್ಸು ಇವನ್ನೇ ನೋಡ್ತಾ ಕೂತಿರುತ್ತೆ. ಒಳ್ಳೆ ಪ್ರವಚನ ಕೇಳೋದೇ ಇಲ್ಲ ನಾವು. ಆ ದುರ್ಯೋಧನ ಎದುರಿಗೆ ಬಂದ ಅಂದ್ರೆ ನಮಗೆ ಹೀಗಾಗತ್ತೆ. ನಮ್ಮ ಸ್ಥಿತಿ ಹೀಗೆ. ಪ್ರವಚನ ಕೇಳುವಾಗ ಕೇಳಿದ್ದನ್ನ ಕೇಳಿದ ಜಾಗದಲ್ಲೇ ಬಿಟ್ಟು ಹೋಗಿಬಿಡ್ತೀವಿ. ಇದು ಫ್ಯಾಕ್ಟ್ರಿ ಯೂನಿಫಾರ್ಮ್ ಇದ್ದಂಗೆ, ಹೋಗುವಾಗ ತೊಟ್ಕೊಂಡು ಹೋಗೋದು, ಮತ್ತೆ ಬಂದು ಬಿಚ್ಚಿಬಿಡೋದು. ಪ್ರವಚನಕ್ಕೆ ಬರುವಾಗ ಹಾಗೆ ಎಲ್ಲರೂ ಅಲ್ಲ, ಆದಷ್ಟು ಎಷ್ಟೋ ಜನ ಅದಕ್ಕೆ ಪ್ರಯತ್ನ ಮಾಡ್ತಾರೆ, ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಬುದ್ಧಿ ಸದ್ಬುದ್ಧಿಯಲ್ಲಿರಲಿ, ಕೆಟ್ಟದ್ದನ್ನು ಕೇಳುವುದು ಬೇಡ, ನೋಡುವುದು ಬೇಡ, ಆಡುವುದು ಬೇಡ ಅಂತ. ಆದರೆ ನಮ್ಮ ಪ್ರಾರಬ್ಧ ಧರ್ಮ ಬಿಡೋದಿಲ್ಲ, ನಮ್ಮನ್ನು ದೂರ ಎಳೆದು ಹೋಗುತ್ತೆ. ಧೃತರಾಷ್ಟ್ರನಿಗೆ ಗೊತ್ತಿದ್ದರೂ ಪಾಂಡವರಿಗೆ ರಾಜ್ಯವನ್ನು ಕೊಡಲಿಲ್ಲ. ಇದು ಸಂಜಯನ ಮುಂದೆ ಧೃತರಾಷ್ಟ್ರ ಹೇಳಿಕೊಂಡ ಒಂದು ಅನುಕ್ರಮಣಿಕಾ ಪರ್ವದಲ್ಲಿ ಬರುವ ಮಹಾಭಾರತದ ಇದು ಶ್ರೇಷ್ಠವಾಗಿರತಕ್ಕಂತಹ ಭಾಗ. ಇದು ಮಹತ್ವಾತ್ ಭಾರವತ್ವಾಚ ಅಂತ ಸೂತರೇ ಹೇಳಿದ ಇದು. ಯಾರಿದನ್ನ ಪ್ರತಿನಿತ್ಯ ಅನುಕ್ರಮಣಿಕಾ ಪರ್ವವನ್ನ ಯಶ್ಚೇದಂ ಶೃಣಿಯಾನ್ ನಿತ್ಯಂ ಆರ್ಷಂ ಶ್ರದ್ಧಾ ಸಮನ್ವಿತ, ಯಾರು ಅನುಕ್ರಮಣಿಕಾ ಪರ್ವವನ್ನು ಕೇಳಿದ್ರೆ ಸಾಕಂತೆ ಇಡೀ ಭಾರತವನ್ನು ಕೇಳಿದಂತಾಗತ್ತೆ. 252 ಪದ್ಯಗಳು. ಕೇಳಿದವರಿಗೆ ಏನಾಗತ್ತೆ ಅಂತಾರೆ ನೋಡ್ರಿ, ಅವನಿಗೆ ದೀರ್ಘವಾದ ಆಯುಷ್ಯ, ಅಂದ್ರೆ 300 ವರ್ಷ ಬದುಕ್ತಾನೆ ಅಂತಲ್ಲ. ಮತ್ತು ಆಚಾರ್ಯ ದೀರ್ಘಾಯುಷ್ಯ ನಿಮ್ಗೆ ಎಷ್ಟು ಸೀಮಿತವಾಗಿದೆಯೋ 100 ಅಂತ ಗ್ಯಾರಂಟಿ ಕನ್ಫರ್ಮ್ ಇಟ್ಕೊಂಬೋದು ಬೇಡ. ಅದು ಎಷ್ಟು ನಮಗೆ ಶ್ವಾಸ ಜಪ ವಾಯುದೇವರು ಎಷ್ಟು ದಿವಸ ಮಾಡಿ ಮುಗಿಸ್ತಾರೋ ಅಲ್ಲಿ ತನಕ. ದೀರ್ಘಾಂಚ ಸ್ವರ್ಗತಿಂ, ಅದರ ಜೊತೆಗೆ ಸ್ವರ್ಗವಾಸವನ್ನು ಕೂಡ ಪಡೆಯುತ್ತಾರೆ. ಆದ್ದರಿಂದ ಇದು ಭಾರತವನ್ನ 4 ವೇದಗಳ ಜೊತೆಗಿಟ್ಟು ತೂಕ ಮಾಡಿದಾಗ, ಭಾರತದ ಅಭಿಮಾನಿ ದೇವತೆಗಳನ್ನು ಇದರಲ್ಲಿದ್ದಾಗ ಇದು ತುಂಬಿದ ಭಾರತ ಆಗಿದೆ. ಕೊನೆಗೊಂದು ಮಾತು ಹೇಳುತ್ತಾರೆ ನೋಡ್ರಿ, ಯಾವುದೇ ಕೆಲಸವನ್ನು ನೀವು ಮಾಡ್ರಿ, ತಪೋನ ಕಲ್ಕಃ ಅಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಖ್ಯ ವಿತ್ತ ಹರಣಂ ನ ಕಲ್ಕಃ ತಾನ್ಯೇವ ಭಾವೋಪ ಹತಾನಿ ಕಲ್ಕಃ. ತಪಸ್ಸು ಮಾಡೋದು ಕೆಟ್ಟದ್ದಲ್ಲ, ಮಾಡಬೇಕು. ಅಧ್ಯಯನ, ಶಾಸ್ತ್ರಾಧ್ಯಯನ, ವೇದಾಧ್ಯಯನ ಎಲ್ಲವನ್ನ ಮಾಡಬೇಕು. ನಮ್ಮ ಸ್ವಭಾವಕ್ಕನುಸರಿಸಿ ವೇದಗಳ ಅಧ್ಯಯನ ಅದು ಕೆಟ್ಟದ್ದಲ್ಲ. ರಾಜರು ಪ್ರಜೆಗಳಿಂದ ಬಲಾತ್ಕಾರ ಮಾಡಿ ಅವರಲ್ಲಿದ್ದ ಯೋಗ್ಯವಾದ ಧನವನ್ನ GST, ಮೊಸರು ಮೇಲೆ, ಹಾಲ್ ಮೇಲೆ, ಪ್ಯಾಕ್ಡ್ ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಹಾಕಿದ್ರೂ ತಪ್ಪಲ್ಲ. ಆದರೆ ತಪಸ್ಸಿನ ಉದ್ದೇಶ ಕೆಟ್ಟದಾಗಿದ್ದರೆ, ವೇದಾಧ್ಯಯನದ ಉದ್ದೇಶ ಕೆಟ್ಟದ್ದಾಗಿದ್ದರೆ, ಪ್ರಜೆಗಳ ಮೇಲೆ ಹಾಕುವ ಟ್ಯಾಕ್ಸ್ ಕೆಟ್ಟದ್ದಾಗಿದ್ದರೆ ಅದು ಸಂಸಾರದ ಬಂಧನಕ್ಕೆ ಕಾರಣವಾಗುತ್ತೆ. ಅದನ್ನೇ ಸಂಸಾರದ ಬಂಧನಕ್ಕೆ, ದುಷ್ಟಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಹೀಗೆ ಅನುಕ್ರಮಣಿಕಾ ಪರ್ವವನ್ನು ಮುಗಿಸಿ ಎರಡನೆಯದ್ದು ಪರ್ವ ಸಂಗ್ರಹ ಪರ್ವ ಅಂತ. ಯಾವ್ಯಾವ ಪರ್ವಗಳಾದ ಮೇಲೆ ಯಾವ್ಯಾವ ಪರ್ವ, ಯಾವ್ಯಾವ ಪರ್ವದಲ್ಲಿ ಏನೇನು ಕಥೆ ಬರುತ್ತೆ ಅನ್ನೋದನ್ನ ಪರ್ವ ಸಂಗ್ರಹ ಪರ್ವ ಅಂತ. ಒಂಥರ ಸ್ಪೀಡ್ ಟ್ರೈನಲ್ಲಿ ಹೋಗ್ತಾ ಇದ್ವಿ ನಾವು. ಸ್ಟೇಷನ್ ನೇಮು ಕೆಲವು ಕಾಣಿಸುತ್ತೆ, ಕೆಲವು ಕಾಣಿಸಲ್ಲ. 3ನೆಯ ಉಪಪರ್ವ ಪೌಷ್ಯ ಪರ್ವ ಅಂತ. ಇಲ್ಲಿಂದ ಕಥೆ ಪ್ರಾರಂಭವಾಗುತ್ತೆ. ಯಾಕೆ ಜನಮೇಜಯ ರಾಜ ಸರ್ಪಯಾಗ ಮಾಡಿದ, ಇನ್ನು ಯಾರ್ಯಾರಕ್ಕೆ ಅನುಬಂಧವಾಗಿ ನಿಂತರು ಅನ್ನುವುದನ್ನು ಇಲ್ಲಿ ಹೇಳುತ್ತಾರೆ. ಜನಮೇಜಯ ರಾಜ ಒಂದು ದಿವಸ ಇವತ್ತಿನ ಕುರುಕ್ಷೇತ್ರದಲ್ಲಿ ಒಂದು ದೀರ್ಘ ಸತ್ರವನ್ನು ಮಾಡ್ತಾ ಇದ್ದ. ಮಾಡುವ ಸಂದರ್ಭದಲ್ಲಿ ಒಂದು ನಾಯಿ ಬಂತಲ್ಲಿ. ನಾಯಿ ಮರಿಯ ನಾಯಿಯ ಜೊತೆಗೆ ಬಂತು. ಅವಾಗೆಲ್ಲ ನಾಯಿ ಸಾಕೋರಿರಲಿಲ್ಲ, ನಾಯಕರಿರಲಿಲ್ಲ. ಈಗ ಬಹಳ ಮಂದಿ ನಾಯಕರಾಗಿಬಿಟ್ಟಾರೆ. ನಮ್ಮ ವಿಷ್ಣುತೀರ್ಥರ ಕಾಲದಲ್ಲಿ ಒಂದು ಮಾತು ಬರುತ್ತೆ,
ಸ್ವಾಮಿ ಆಚಾರ್ಯ, ನೀವು ಬಹಳ ದೊಡ್ಡವರಿದ್ದೀರಿ, ಕಲಿ ಬಗ್ಗೆ ಬಹಳ ಹೇಳ್ತೀರಿ, ಕಲಿ ಹ್ಯಾಂಗಿದ್ದಾನೆ ತೋರಿಸ್ತೀರಾ ಆಚಾರ್ಯ? ನಾಳೆ ಬೆಳಗ್ಗೆ ಬರ್ರಿ ತೋರಿಸ್ತೀವಿ. ಒಬ್ಬ ಬೆಳಗ್ಗೆ 4 ನಾಯಿ ಹಿಡ್ಕೊಂಡು ಬಂದಿದ್ದು. ಎಲ್ಲಿಗೆ ಅಂದ್ರೆ ಆಕಳು ಇಟ್ಕೊಂಡು ಅವ್ರ ಮನೆಗೆ 5 ಆಕಳ ಹಾಲು ತಗೊಂಡು ಹೋಗಿ ನಾಯಿಗೆ ಹಾಕ್ತಿದ್ವಿ. ನೋಡ್ರಿ, ಇವನೇ ಕಲಿ ಅಂತ ತೋರಿಸಿ. ನಾಯಕರು ಬಹಳ ಮಂದಿ ಇದ್ದಾರೆ, ನಾಯಿನ ಕಾಪಾಡುತ್ತಾರೆ, ಮನುಷ್ಯರಿಗಂತೂ ತನ್ನ ಹಾಕಲ್ಲ. ಬಹಳ ಕೃತಜ್ಞತೆ ಅಂತ ಇರ್ಲಿ ಬಿಡ್ರಿ. ಆ ನಾಯಿ ಮರಿಯ ಜೊತೆಗೆ ಬಂದಿದೆ, ಅಳ್ತಾ ಬಂದಿದೆ. ತಾಯಿ ಅಳುವುದ ಮರಿಯನ್ನ ನೋಡಿ ಕೇಳುತ್ತಂತೆ, ಯಾಕೆ ಅಳತಿ? ಕಿಂ ರೋದಿಷಿ ಕೇನಾಪ್ಯಭಿಹಿತ, ಯಾಕೆ ಅಳ್ತಾ ಇದ್ಯಾ? ನಿನಗೆ ಯಾರು ಹೊಡೆದರು ಅಂತ. ಆ ನಾಯಿ ಹೇಳುತ್ತೆ, ಜನಮೇಜಯನ ತಮ್ಮಂದಿರು ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ ಪರೀಕ್ಷಿತನ ಮಕ್ಕಳು. 4 ಜನ ಪರೀಕ್ಷಿತರಿಗೆ ಮಕ್ಕಳು. ಜನಮೇಜಯ, ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ. ಬಹಳ ಜನ ಇದ್ದಾರೆ ಭೀಮಸೇನ. ದುರ್ಯೋಧನನ ಪೈಕಿ ಒಬ್ಬ ಭೀಮಸೇನ ಇದ್ದಾನೆ 100 ಜನರ ಜೊತೆಗೆ. ಆತ ಆ 3 ಜನರು ಹೊಡೆದ್ರಂತೆ. ಕೆಳಗೆ ಬಂದು ನೀನಾರು ಮಾಡಿದ್ಯಾ ಅಂದಾಗ ಮರಿ ನಾಯಿ ಹೇಳುತ್ತೆ, ನಾನು ಹವಿಸ್ಸನ್ನ ನೋಡಲಿಲ್ಲ, ಯಾವ ಪಾತ್ರೆಯನ್ನು ನೆಕ್ಕಲಿಲ್ಲ ಅಂತ ಹೇಳಿದಾಗ ದೀರ್ಘ ಸತ್ರ ಮಾಡ್ತಾ ಇದ್ದ. ರಾಜನ ಬಳಿಗೆ ನಾಯಿ ಬಂದಿದೆ. ನಾಯಿ ಬಂದು ರಾಜನಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ. ಆಗಿನ ಕಾಲದಲ್ಲಿ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತಗೋತಿದ್ರು, ಇವಾಗ ಕಂಪ್ಲೇಂಟೇ ತಗೊಳ್ಳಲ್ಲ. ನೀವು ಯಾರ ಮೇಲೆ ಕೊಡ್ತಾ ಇದ್ರಿ? MLA ಮೇಲೆ ತಗೊಳ್ಳಲ್ಲ, ಹೋಗ್ರಿ ಅಂತ. ಕಂಪ್ಲೇಂಟ್ ಇಶ್ಯೂನೇ ಮಾಡಲ್ಲ. ಇನ್ನು FIR ಅಂತೂ ಬಹಳ ದೂರನೇ. ಕಂಪ್ಲೇಂಟ್ ತಗೊಳ್ಲಿಕ್ಕೆ ಹೋದ್ರೆ ಬರೋದಿಲ್ಲ. ಹೇಳ್ತೀವಿ ಬಿಡ್ರಿ, ನಾವು ಹೇಳಿ ಸರಿ ಮಾಡ್ತೀವಿ, ಕಂಪ್ಲೇಂಟ್ ಯಾಕೆ ಕೊಡ್ತೀರಿ? ಬೇಡ. ಮತ್ತೆ ಈ ಕಂಪ್ಲೇಂಟ್ ಬರೆದಿದ್ದಕ್ಕೊಂದು ಅದಕ್ಕೊಂದು ರಿಸಿಪ್ಟ್ ನಂಬರ್, ಮತ್ತೊಂದು ಗೋಳು, ಏನಾಯ್ತು ಅಂತ ಅದಕ್ಕೊಂದು ಇನ್ಫಾರ್ಮೇಶನ್ ಎಲ್ಲ ಕೊಡ್ಬೇಕು. ಸರಿ, ಬಂದು ಜನಮೇಜಯ ರಾಜನ್ನ ಹೇಳುತ್ತೆ. ಅವರು ಬಂದಾಗ ಜನಮೇಜಯ ರಾಜನ ಬಳಿಯಲ್ಲಿ ಬಂದು ಹೇಳುತ್ತೆ, ನನ್ನ ಮಗುವನ್ನು ಹೊಡೆದಿದ್ದಾರೆ ನಿನ್ನ ತಮ್ಮಂದರು ಅಂತ. ಜನಮೇಜಯ ರಾಜ ಕೇಳಿದ, ಆ ನಾಯಿ ಏನಾರು ಮಾಡಿತ್ತ? ಮರಿ ನಾಯಿ. ಅವರೇನು ಹೇಳಲಿಲ್ಲ. ಸಿಟ್ಟು ಬಂತು ಈ ನಾಯಿ, ತಾಯಿ ನಾಯಿಗೆ. ರಾಜ, ನಿನಗೆ ತಸ್ಮಾತ್ ಅದೃಷ್ಟಂ ತ್ವಾಂ ಭಯಂ ಆಗಮಿಷ್ಯತೀತಿ, ನಿನಗೆ ಅನಿರೀಕ್ಷಿತವಾದ ಭಯ ಬರುತ್ತೆ. ಶಾಪ ಕೊಟ್ಬಿಡ್ತು ನಾಯಿ. ನೋಡ್ರಿ, ನಾಯಿಗೆ ಏನು ಸಾಮರ್ಥ್ಯ! ನಾಯಿ ಅದು ಶಾಪವನ್ನು ಕೊಟ್ಟು ರಾಜ ಕುರುಕ್ಷೇತ್ರದಲ್ಲಿದ್ದ. ಯಜ್ಞವನ್ನು ಮುಗಿಸಿಕೊಂಡು ಹಸ್ತಿನಾಪುರಕ್ಕೆ ಬಂದ. ಹಸ್ತಿನಾಪುರಕ್ಕೆ ಬಂದು ಈ ಏನಾರು ಮಾಡಿ ಭಯ ಬರುತ್ತೆ. ನೋಡ್ರಿ, ಇದಕ್ಕೆ ಶಾಪ, ಜ್ಯೋತಿಷ್ಯ 2 ಮೊದಲೇ ಕೇಳಬಾರದು. ನೀವು ಜ್ಯೋತಿಷ್ಯ ಕೇಳಲಿಕ್ಕೆ ಹೋಗ್ರಿ, 20 ವರ್ಷದವರಾಗಿದ್ರೆ, ಏನು ಸರಿಯಾಗಿ ಓದ್ತಾ ಇಲ್ವಾ ನಿಮ್ಮ ಮಗ? ಸೀಟ್ ಸಿಕ್ಕಿಲ್ವಾ? ಏನು ಕರೆಕ್ಟಾಗಿ ಹೇಳಿದ್ರಿ. ಮತ್ತೆ 20 ವರ್ಷಕ್ಕೆ ಇನ್ನೇನು ಕೇಳ್ತಾರೆ? ಲವ್ ಫೇಲ್ಯೂರ್ ಅಂತ ಹೇಳಲಿಕ್ಕಿಲ್ವಲ್ಲ. ಸ್ವಲ್ಪ 30 ವರ್ಷಕ್ಕೆ ಕರ್ಕೊಂಡು ಹೋದ್ರೆ ಹೆಣ್ಣು ಸಿಗ್ಲಿಲ್ವಾ ಅಂತ. ಹಬ್ಬ, 30 ವರ್ಷಕ್ಕೆ ಕರ್ಕೊಂಡು ಬಂದರಿಂದ ಇನ್ನೇನು ಕೆಲಸ ಸಿಕ್ಕಿರುತ್ತೆ, ಹೆಣ್ಣು ಸಿಕ್ಕಿಲ್ಲ. 45 ವರ್ಷಕ್ಕೆ ಮೇಲ್ಪಟ್ಟು ಬಂದ್ರೆ ಆರೋಗ್ಯ ಸರಿ ಇಲ್ಲ, ಸ್ಟಾರ್ಟ್ ಆಗೋದೇ ಅವಾಗ ಶುಗರ್. ಅದನ್ನೇನು ಕೇಳೋದು? ಇದೊಂಥರ ಸೈಕಲಾಲಜಿ. ಮಿಕ್ಕಿದ್ದೆಲ್ಲ ಸರಿ ಹೇಳ್ತಾರೆ, ನಾಳೆದು ಹೇಳಲಿಕ್ಕಾಗಲ್ಲ. ತುಂಬಾ ಅಧ್ಯಯನಶೀಲರಾದವರಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಸರಿ, ಕೇಳೋದು, ನಾಳೆ ಅದರ ಬಗ್ಗೆ ಕೇಳೋದು. ನಿಮಗೆ ಇನ್ನು 3 ತಿಂಗಳಿಗೆ ಕ್ಯಾನ್ಸರ್ ಬರುತ್ತೆ ಅಂತ. ಕ್ಯಾನ್ಸರ್ ಬಂದಾಗ ಏನು ದುಃಖ ಆಗಬೇಕೋ ಈ 3ನೇ ತಿಂಗಳಿಂದಲೂ ಪ್ರಾರಂಭ ಮಾಡಿರ್ತಾನೆ. ಈ ಶಾಪ ಬಂದು ಕೂಡಲೇ ಜನಮೇಜಯ ರಾಜ ನಡಗಿಬಿಟ್ಟ. ಅನಿರೀಕ್ಷಿತವಾದ ಭಯ ಬರುತ್ತೆ. ಅದಕ್ಕೆ ಅವನೇನು ಮಾಡಿದ, ಹೀಗೆ ಹೋಗ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣರ ಋಷಿಗಳ ಮನೆಗೆ ಹೋಗಿದ್ದಾನೆ. ಶ್ರುತಶ್ರವರು ಅಂತ, ಅವರ ಮಗ ಸೋಮಶ್ರವ ಅಂತ. ಸ್ವಾಮಿ, ನಿಮ್ಮ ಮಗನನ್ನ ಯಜ್ಞ ಕರ್ಕೊಂಡು ಹೋಗ್ತೀನಿ, ನನ್ನ ಪೌರೋಹಿತ್ಯಕ್ಕೆ ಬಂದ್ರಿ ಅಂತ ಹೇಳ್ರಿ. ಅವರು ತಂದೆ ಮಗನಿಗೆ ಹೇಳ್ತಾರೆ, ನನ್ನ ಮಗ ಪೌರೋಹಿತ್ಯ ಮಾಡಿಸ್ತಾನೆ, ನಿನಗೆ ಬರುವ ಎಲ್ಲ ಭಯದಿಂದ ಪರಿಹಾರ ಮಾಡುತ್ತಾರೆ. ಸಮರ್ಥೋಯಂ ಭವತ ಸರ್ವಾಕೃತ್ಯಾಹ ಶಮಯಿತು, ಎಲ್ಲ ವಿಧವಾದ ಭಯವನ್ನು ಪರಿಹಾರ ಮಾಡುತ್ತಾರೆ. ನಾರಾಯಣನ ವಿರೋಧದಿಂದ ಆಗುವ ಭಯವನ್ನು ಮಾತ್ರ ಪರಿಹಾರ ಮಾಡೋದಿಲ್ಲ. ಜೊತೆಗೆ ನನ್ನ ಮಗನದು ಒಂದು ರಹಸ್ಯವಾದ ವ್ರತ ಇದೆ. ಯಾರಾರ ಬಂದು ನಿನ್ನ ಮನೆಯಲ್ಲಿ ಪೌರೋಹಿತ್ಯ ಮಾಡ್ತಿರ್ತಾರೆ, ಪೌರೋಹಿತ್ಯ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಯಾವುದೋ ಒಂದು ದೊಡ್ಡ ಬೆಳ್ಳಿ ತಂಬಿಗೆ ಇರುತ್ತೆ, ಅದನ್ನು ಕೊಡ್ರಿ ಅಂತ ಕೇಳಿದ್ರೆ ತಕ್ಕೊಟ್ಬಿಡ್ತಾರೆ. ಒಪ್ಕೋತೀಯ ಅದಕ್ಕೆ ಅಂತ ಕೇಳಿ, ಇದನ್ನು ಒಪ್ಕೋತೀಯಾ? ಈ ಥರದ ರಹಸ್ಯ
ಇವೊಂದೊಂದಿದೆ ಪದ್ಧತಿ. ಬಂದು ಹೇಳಿದ, ಆಯ್ತು ಸ್ವಾಮಿ ಒಪ್ಕೋತೀನಿ. ಕರ್ಕೊಂಡು ಬಂದಿದ್ದಾನೆ. ಇಷ್ಟೊತ್ತಿಗೆ ಸರಿಯಾಗಿ ನಾರಾಯಣನ ದ್ರೋಹವನ್ನೊಂದನ್ನು ನನ್ನ ಮಗ ತಪ್ಪಿಸೋದಿಲ್ಲ, ಮಿಕ್ಕದ್ದು ಯಾವುದೇ ಇರಲಿ ನನ್ನ ಮಗ ನಿನ್ನ ಪರಿಹಾರ ಮಾಡಿಕೊಡ್ತಾನೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾನೆ. ಮಕ್ಕಳು ತಮ್ಮಂದರಿಗೆಲ್ಲ ಹೇಳಿದ, ಇವನು ಏನು ಮಾಡಿದರೂ ಸುಮ್ಮನೆ ಇರಬೇಕು ಅಂತ. ಪುರೋಹಿತರ ಹತ್ರ ಹಂಗೆ ಇರಬೇಕು. ನಮ್ಮ ವಿಶ್ವರೂಪಾಚಾರ್ಯರು ಸೋಮಪೀಠ, ಸುರಾಪೀಠ, ಅನ್ನಾದ ಅನ್ನುವ 3 ತಲೆಯಿಂದ ದೇವತೆಗಳಿಗೆ, ದೈತ್ಯರ ಮನೆಗೂ ಆಹುತಿಯನ್ನು ಕೊಡ್ತಾ ಇದ್ರು. ಅದನ್ನು ಸಹಿಸಲಾರದೆ ಇಂದ್ರ ತಲೆಯನ್ನು ಕಡಿದಿದ್ದಕ್ಕೆ ಬಹಳ ದೊಡ್ಡ ಅನಾಹುತ ಆಯಿತು. ಅಂತ ಪುರೋಹಿತರು ಇಲ್ಲ, ಅಂತ ಯಜಮಾನರು ಇವಾಗಿಲ್ಲ. ಬಹಳ ಕಷ್ಟ. ಅಲ್ಲಿಗೆ ಬಂದಾಗ ಈ ಇಷ್ಟರ ಜೊತೆಗೆ ಇನ್ನು ಸರ್ಪಯಾಗಕ್ಕೆ ಕಾರಣ ಗೊತ್ತಾಗಲಿಲ್ಲ. ಇಷ್ಟು ಪೀಠಿಗೆ ಪ್ರಕರಣ. ಅಯೋಧ ಧೌಮ್ಯರು ಅಂತ, ಅವರ ಹಲ್ಲು ಕಬ್ಬಿಣದಂತೆ ಕಪ್ಪಾಗಿತ್ತಂತೆ. ಅವರಿಗೆ 3 ಜನ ಶಿಷ್ಯಂದರು. ಇದು ಮಹಾಭಾರತದ ಪ್ರಾರಂಭದಲ್ಲಿ ಬರುತ್ತೆ. ಉಪಮನ್ಯು, ಅರಣಿ ಪಾಂಚಾಲ್ಯ, ಬೈದ ಅಂತ 3 ಜನ. ಉಪಮನ್ಯು ಎಂಬುವರಿಗೆ ಹೇಳಿದ್ರಂತೆ ಗದ್ದೆ ಕಾಪಾಡಬೇಕು ಅಂತ, ಗದ್ದೆಗೆ ನೀರು ಕಟ್ಟು ಅಂತ. ಗದ್ದೆಗೆ ನೀರು ಕಟ್ಟಲಿಕ್ಕೆ ಹೋದ್ರೆ ಒಂದು ಬದು ಅದು ನಿಲ್ತಾ ಇಲ್ಲ. ಎಷ್ಟೇ ನೀರಿಗೆ ಸಲಿಕೆಯಿಂದ ಮಣ್ಣು ಹಾಕಿದ್ರು ನಿಲ್ತಾ ಇಲ್ಲ. ಅದಕ್ಕೆ ಅವನೇನು ಮಾಡಿದ, ತಾನೇ ಅಡ್ಡ ಮಲಗಿ ಬಿಟ್ಟ ಆ ಬದುವಿಗೆ. ನೀರು ನಿಲ್ತು, ಎಲ್ಲ ಕಡೆಗೆ ನೀರಾಯ್ತು. ಗುರುಗಳು 3 ದಿವಸ ಬಿಟ್ಕೊಂಡ್ಬಂದರು. ಉಪಮನ್ಯು ಎಲ್ಲಿದ್ದೀಯಾ ಅಂತ ಕೇಳಿದರು. ಸ್ವಾಮಿ, ಇಲ್ಲಿ ಕೇದಾರ ಖಂಡದಲ್ಲಿ ಮಲಗಿದ್ದೇನೆ, ಗದ್ದೆಯಲ್ಲಿ ಮಲಗಿದ್ದೇನೆ, ನೀರಿಗೆ ಅಡ್ಡವಾಗಿ ಮಲಗಿದ್ದೇನೆ, ನೀರು ಮುಂದೆ ಹೋಗುತ್ತಾ ಇತ್ತು, ಎದ್ದು ಬಾ, ನಿನಗೆ ಅನುಗ್ರಹ ಮಾಡ್ತೀನಿ ಎಂದರು. ನಮಸ್ಕಾರ ಮಾಡಿದ, ತಲೆ ಮೇಲೆ ಕೈ ಇಟ್ಟರು. ನಿನಗೆ ಎಲ್ಲ ವಿದ್ಯೆಗಳು ಇಷ್ಟೇ ನೋಡ್ರಿ, ಗುರುಗಳು ಹೇಳಿದ ಕೆಲಸ ಮಾಡಿಬಿಟ್ರೆ ಸಕಲ ವೇದಾಂತಗಳೆಲ್ಲವೂ ನಿನಗೆ ಪ್ರತಿಭಾತವಾಗತ್ತೆ, ನೀನು ಹೋಗು ಅಂದರು. ಇನ್ನು ಎರಡನೇವನು, ಸರ್ವೇತೆ ವೇದಾಹ ಪ್ರತಿಭಾಸ್ಯಂತಿ ಸರ್ವಾಣಿ ಚ ಧರ್ಮಶಾಸ್ತ್ರಾಣಿ, ಸಕಲ ವೇದಗಳು ಸಕಲ ಧರ್ಮಶಾಸ್ತ್ರಗಳು ನಿನಗೆ ಬುದ್ಧಿಗೆ ಬರುತ್ತೆ, ಯಾವುದನ್ನು ಜ್ಞಾಪಿಸಿಕೊಂಡ್ರೆ ಅದು ಬರುತ್ತೆ. ಏನು ಕಂಪ್ಯೂಟರ್ ರೀ, ಏನು ಅದ್ಭುತವಾದ ಶೇರಿಂಗು. ನಾವು ಶೇರ್ ಮಾಡಬೇಕಾದ್ರೆ 3 ದಿವಸ ಒದ್ದಾಡಬೇಕ್ರಿ ಕಂಪ್ಯೂಟರ್ಗಳಲ್ಲಿ, ಮೊಬೈಲಲ್ಲಿ. ಒಂದು ಯಾವ್ದಾರ ಫೈಲು ಶೇರ್ ಮಾಡಿದ್ರೆ ಶೇರ್ ಇಟ್ಟು ತಗೋಬೇಕೋ, ಶೇರ್ ಮೀ ತಗೋಬೇಕೋ, ಬ್ಲೂಟೂತ್ ಆನ್ ಮಾಡಬೇಕಾ, ವೈಫೈ ಆನ್ ಮಾಡಬೇಕಾ. ಗುರುಗಳ ತಲೆ ಮೇಲೆ ಕೈ ಇಟ್ಟು ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟು ಎಲ್ಲವೂ ಬರುತ್ತೆ, ಹೋಗುವುದು. ಅದಕ್ಕೆ ಅವನಿಗೆ ಉಪಮನ್ಯು ಅಂತ ಇನ್ನೊಬ್ಬ ಶಿಷ್ಯ ಇದ್ದ. ಅವನನ್ನೇನು ಮಾಡಿದ್ದಾರೆ, ಆಕಳನ್ನು ಕಾಯಲಿಕ್ಕೆ ಬಿಟ್ಟಿದ್ರು. ಆಕಳನ್ನು ಕಾಯ್ತಾ ಇದ್ದವನಿಗೆ ಕೇಳಿದ್ರು, ನೋಡ್ರಿ ಗುರುಗಳ ಮನೆಯಲ್ಲಿ ಊಟ ಇಲ್ಲ ಅವನಿಗೆ, ಚೆನ್ನಾಗಿದ್ದ, ಲಟ್ಟಬುಟ್ಟಾಗಿದ್ದ. ಗುರುಗಳು ಕೇಳಿದ್ರು, ಏನು ಮಾಡ್ತಾ ಇದ್ದೀನಿ? ಸ್ವಾಮಿ, ಭಿಕ್ಷಾ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ಅಲ್ಲ, ಭಿಕ್ಷಾ ಮಾಡಿದ್ದನ್ನು ನನಗೆ ಅರ್ಪಣೆ ಮಾಡಬೇಕೋ ಬೇಡ, ತಂದಿಟ್ಟು ಬಿಡು ನನಗೇನು. ಭಿಕ್ಷಾ ಮಾಡಿದ್ದನ್ನು ತಂದಿಟ್ಟು ಬಿಟ್ಟ, ಹೋಗೊಂದ್ಬಿಟ್ಟು. ಎಷ್ಟೋ ದಿವಸ ಆದಮೇಲೆ ಬಂದ, ಇಷ್ಟು ಚೆನ್ನಾಗಿದೆಯಲ್ಲ ಹೇಗೆ ಅಂತ. ಸ್ವಾಮಿ, ನಿಮಗೊಂದ್ಸರಿ ಕೊಟ್ಟ ಮೇಲೆ ಇನ್ನೊಂದ್ಸರಿ ಭಿಕ್ಷೆ ಬೇಡುತ್ತಿದ್ದೀನಿ. ಹೌದು, ಬೀರುಂತವ್ರು. ಗುರುಗಳಂದ್ರು, ಒಬ್ಬನೇ 2 ಬಾರಿ ನೀವು ಭಿಕ್ಷೆ ಬೇಡಿದ್ರೆ ಬೇರೊಬ್ಬರಿಗೆ ತೊಂದರೆ ಆಗತ್ತೆ, ಅವ್ರಿಗೆ ಹಾಕ್ಲಿಕ್ಕಾಗಲ್ಲ, ನೀವು ಬೇಡಬಾರದು ಅಂದ್ಬಿಟ್ಟು. ಸರಿ ಸ್ವಾಮಿ, ಬಿಟ್ಟು ಬಿಡ್ತೀನಿ ಇಂದ. ಬಿಟ್ಟು ಮೇಲೆ ಮತ್ತೆ ಬಂದ, ಚೆನ್ನಾಗೇ ಇದ್ದ, ಲಟ್ಟಾಗಿದ್ದ, ಲಕ್ಷಣವಾಗಿದ್ದ. ಅದನ್ನು ನೋಡ್ರಿ, ಏನು ಮಾಡ್ತಾ ಇದ್ದೀನಿ ನೀನು ಅಂತ. ಏನು ಮಾಡ್ತಾ ಇದ್ದೀನಿ ಅಂತಂದಾಗ, ಸ್ವಾಮಿ, ನಾನು ಆಕಳುಗಳ ಹಾಲಿಂದ ಕುಡಿತಾ ಇದ್ದೀನಿ, ಹಾಲು ಕುಡಿದು ಬದುಕ್ತಾ ಇದ್ದೀನಿ. ಕುಡಿಯಬಾರದು, ಆಕಳ ಹಾಲು ಕುಡಿಬೇಡ ಮತ್ತೆ ಹೋಗಿರ್ತಿದ್ದೆ. ನಿನ್ನ ಮೇಲೆ ಅಭಿಮಾನದಿಂದ ಆಕಳ ಕರುಗಳು ಹಾಲು ಕುಡಿಯೋದಿಲ್ಲ, ಅವಕ್ಕೆ ಪೂರ್ಣವಾಗಿರ್ಬೇಕು ಹಾಲು, ಬಿಟ್ಬಿಟ್ಟ. ಮತ್ತೆ ಲಟ್ಟಾಗಿ ಇದ್ದ. ಹೇಗಿದ್ದೆ, ಏನು ಜೀವನ ಮಾಡ್ತಾ ಇದ್ದೆ? ಕರುಗಳು ಹಾಲು ಕುಡಿಯುವಾಗ ನೊರೆ ಬರುತ್ತಲ್ಲ ಕಟಬಾಯಲ್ಲಿ, ಅದನ್ನು ಕುಡಿತಾ ಇದ್ದೀನಿ. ಅವು ಇವನಿಗೋಸ್ಕರವಾಗಿ ಕಟಬಾಯಲ್ಲಿ ಹೆಚ್ಚಿಗೆ ನೊರೆಯನ್ನು ಬಿಡ್ತಾ ಇದ್ವು. ಗುರುಗಳಂದ್ರೆ ಅದನ್ನು ನಿಲ್ಲಿಸಿಬಿಡು. ಎಲ್ಲ ಬಂದಾಯ್ತು. ಭಿಕ್ಷಾ ಇಲ್ಲ, ಆಕಳ ಹಾಲಿಲ್ಲ, ನೊರೆ ಇಲ್ಲ, ಏನೂ ಇಲ್ಲ. ಹಸಿವೆ ತಡಿಲಿಕ್ಕಾಗಲಿಲ್ಲ. ಎಕ್ಕದ ಎಲೆಯನ್ನು ತಿಂದುಬಿಟ್ಟ. ಎಕ್ಕದ ಎಲೆಯನ್ನು ತಿಂದವನಿಗೆ ಕಣ್ಣು ಹೋಗಿಬಿಡ್ತು. ಕಣ್ಣು ಹೋಗಿ ಹಳ್ಳದಲ್ಲಿ ಬಿದ್ದುಬಿಟ್ಟ. ಗುರುಗಳು ಬಂದು ಕೇಳಿದ್ರು, ಎಲ್ಲಿದ್ದೀಯೋ ಅಂತ. ಸ್ವಾಮಿ, ಹಳ್ಳದಲ್ಲಿ ಬಾವಿಯಲ್ಲಿ ಬಿದ್ದಿದ್ದೀನಿ ಇಂದ. ಗುರುಗಳು ಬಂದರು, ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡು. ಕಣ್ಣು ಕೊಡ್ತಾರೆ ಅಶ್ವಿನಿ ದೇವತೆಗಳು, ಅವರನ್ನು ಸ್ತೋತ್ರ ಮಾಡು ಅಂತ. ನೋಡ್ರಿ, ಅವನು ಸ್ತೋತ್ರ ಮಾಡು ಅಂದುಕೊಳ್ಳಿ, ಹ್ಯಾಂಗೆ ಮಾಡಬೇಕು? ಅವ್ರ ಗುಣ ಏನು ಒಂದು ಕೇಳಲಿಲ್ಲ, ಮಾಡುವುದ್ರೆ ಬಂದುಬಿಡ್ತು ವಿದ್ಯೆ. ಸ್ತೋತ್ರ ಮಾಡಿದ ಅಶ್ವಿನಿ ದೇವತೆಗಳನ್ನ, ಬಹಳ ಅದ್ಭುತವಾದ ಸ್ತೋತ್ರಗಳನ್ನು ಮಾಡ್ತಾನೆ.
ಅವರು ಎಂತನ ಅಶ್ವಿನಿ ದೇವತೆಗಳೇ, ನಿಮ್ಮ ಒಳಗೆ ಇರತಕ್ಕಂಥ ಅಂತರ್ಧಾನದ ಭಗವಂತನ ರೂಪದಿಂದ ಎಲ್ಲವನ್ನು ಮಾಡತಕ್ಕಂಥವರಾಗಿದ್ದೀರಿ. ಸಂತೋ ನಾ ಸತ್ಯಾವಶ್ವಿನ ವಾಕ್ವಯೇವಾಂ ತತಸ್ರಜಂ ವಿಭೃತ ಪುಷ್ಕರಸ್ಯ ಯೌ ನಾಸತ್ಯೌ ಅಮೃತಾವೃತಾವೃತೋ ಅವೃತೆ ದೇವಾ ತತ್ಪ್ರಪದೇನ ಸೂತೆ. ಸ್ವಾಮಿ, ದುಷ್ಟರಿಗೆ ನೀವು ಸಿಗಲ್ಲ, ದೇವ ವೈದ್ಯರಾಗಿದ್ದೀರಿ, ದೊಡ್ಡ ವೈದ್ಯರು ನೀವು. ಚಮನ ಋಷಿಗಳು ನಿಮಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೊಡುವ ತನಕ ಇಂದ್ರ ಹಾಕಿದ ಶಾಪವನ್ನು ತಕ್ಕೊಂಡಿದ್ದೀರಿ. ಆದ್ದರಿಂದ ನಿಮ್ಮ ಅನುಗ್ರಹದಿಂದ ಯುವಕ ಯುವತಿಯರು ಗರ್ಭವನ್ನು ಧಾರಣ ಮಾಡುತ್ತಾರೆ. ತಾಯಿ ನಿಮ್ಮ ಅನುಗ್ರಹದಿಂದಲೇ ಗರ್ಭ ಸಾಯದಂತೆ ಒಳ್ಳೆಯ ಮಕ್ಕಳನ್ನು ಪಡೆಯುತ್ತಾಳೆ. ಆದ್ದರಿಂದ ಆ ಮಗು ಪ್ರಸವ ಆಗುವುದು ಕೂಡ ನಿಮ್ಮ ಅನುಗ್ರಹದಿಂದ. ಅಂತಹ ಶ್ರೇಷ್ಠವಾದ ಅನುಗ್ರಹ ಮಾಡೋರು ನೀವು, ನಮಗೆ ಅನುಗ್ರಹ ಮಾಡ್ರಿ ಅಂತ ಬಂದರು ಅಶ್ವಿನಿ ದೇವತೆಗಳು. ಇವನ ಸ್ತೋತ್ರಕ್ಕೆ ಮೆಚ್ಚಿ ಬಂದರು. ಅಪೂಪಗಳನ್ನು ತಂದಿದ್ರಂತೆ, ಗಾರಿಗೆಗಳನ್ನು. ಅದನ್ನು ಕೊಟ್ಟರು, ತಿನ್ನು. ಇಲ್ಲ ಸ್ವಾಮಿ, ನಾವು ತಿನ್ನೋದಿಲ್ಲ, ನಮ್ಮ ಗುರುಗಳಿಗೆ ಕೊಡಬೇಕು ಅಂತ, ನಮ್ಮ ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಅವರಂದ್ರೆ ಇಲ್ಲ, ನಿಮ್ಮ ಗುರುಗಳಿಗೂ ನಾವು ಕೊಟ್ಟಿದ್ವಿ, ಅವರೇನು ಅವರ ಗುರುಗಳಿಗೆ ಕೊಡದೆ ಹಾಗೆ ತಿಂದಿದ್ರು, ನೀವು ತಿಂದ್ರಿ. ಸರಿ. ಅವಾಗ ಅವನಂದ, ನಮ್ಮ ಗುರುಗಳು ಅವರ ಗುರುಗಳು ಹೇಳಿದ ಮೇಲೆ ಸ್ತೋತ್ರ ಮಾಡಿರಲಿಲ್ಲ, ನಿಮ್ಮನ್ನು ತಾವಾಗೆ ಮಾಡಿದ್ರೆ ಅದನ್ನು ತಾವಾಗೆ ತಿಂದರು. ನಾನು ಗುರುಗಳ ಅನುಗ್ರಹದಿಂದ ಅದನ್ನು ತಿಂದಿದ್ದೀನಿ, ಹೇಳಿದ್ದೀನಿ. ಆದ್ರಿಂದ ಗುರುಗಳಿಗೆ ಅದನ್ನು ಹಸ್ತೋದಕ ಮಾಡೇ ತಿನ್ನಬೇಕು. ಕಣ್ಣು ಕೊಟ್ಟಿದ್ದಾರೆ. ಅವನಿಗೆ ಹೇಳಿದ್ದಾರೆ, ನಿನಗೆ ನಿಮ್ಮ ಗುರುಗಳ ದೇಹ ಕಬ್ಬಿಣದಂತೆ ವಜ್ರದಂತೆ ಇದೆ, ನಿನ್ನ ದೇಹ ಹಿರಣ್ಮಯವಾಗತ್ತೆ, ಗಟ್ಟಿಯಾದ ದೇಹವಾಗತ್ತೆ, ದೀರ್ಘಾಯುಷ್ಯ ಬರುತ್ತೆ. ಇದು ಅವನೊಬ್ಬನ ಕಥೆ. ಇನ್ನು ಮೂರನೆಯ ಶಿಷ್ಯ, ಯೋಧದಾಮರ ಮೂರನೆಯ ಶಿಷ್ಯ ಬೈದ ಅಂತ, ಅವನನ್ನ ಮನೆಯಲ್ಲಿ ಇರು ಅಂತ ಹೇಳಿದರು. ಒಂದು ದಿವಸ ಅವನು ಏನು ಮಾಡಿದರು, ಎತ್ತುಗಳಿರಲಿಲ್ಲವಂತ ಮನೆಯಲ್ಲಿ. ಅವನನ್ನ ನೊಗಕ್ಕೆ ಕಟ್ಟಿ ನೊಗವನ್ನು ಅವನ ಭುಜದ ಮೇಲಿಟ್ಟು ಹೊಡೆದು ಗದ್ದೆಯನ್ನು ಉಳ್ತಾ ಇದ್ದರು. ಅಯ್ಯೋ, ಅವನು ಮೂರನೆಯವನು ಕೂಡ ಹಾಗೆ ಬೈದ ಏನು ಮಾಡಿದ್ದಾನೆ, ಮಳೆ ಬೆಳೆ ಗಾಳಿ ಎತ್ತನ್ನು ಹೇಗೆ ನೋಡಬೇಕು ಹಾಗೆ ಟ್ರೀಟ್ಮೆಂಟ್ ಮಾಡಿದ್ರು. ಒಂದು ದಿವಸ ಬಹಳ ಆನಂದವಾಯಿತು ಅವನಿಗೆ. ನಿನಗೆಲ್ಲ ವೇದಗಳು ಪ್ರತಿಭಾತವಾಗಿದೆ ಎಂದು ಅನುಗ್ರಹ ಮಾಡಿ ಕಳಿಸಿಬಿಟ್ಟು ಈ ಬೈದ ಮನೆಗೆ ಬಂದಲ್ಲ. ಗುರುಕುಲ ವಾಸದಲ್ಲಿ ಗುರುಗಳು ಇಷ್ಟೊಂದು ಶಿಕ್ಷೆ ಕೊಡಬಾರದು ಹುಡುಗರಿಗೆ. ಗದ್ದೆಯಲ್ಲಿ ಮಲಗಿಸೋದೇನು, ಭಿಕ್ಷಾ ಬೇಡ್ಕೊಂಡು ಬಂದದ್ದನ್ನು ತಿನ್ನಬೇಡ ಅಂತ ಅನ್ನೋದೇನು, ಎತ್ತಿನ ನೊಗಕ್ಕಾಗಿ ಕಟ್ಟೋದೇನು, ಯಾಕೆ ಹಾಗೆ ಅನುಗ್ರಹ ಮಾಡಬಾರ್ದ? ಇಷ್ಟೊಂದು ಕಷ್ಟ ಪರೀಕ್ಷೆ ಯಾಕೆ ಮಾಡಬೇಕು? ಅವನು ಏನು ಹೇಳ್ತಿರ್ಲಿಲ್ವಂತೆ ತನ್ನ ಶಿಷ್ಯಂದ್ರಿಗೆ. ಅವನ ಮನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಶಿಷ್ಯ ಇದ್ದ. ಇವನು ಒಂದು ಯಜ್ಞಕ್ಕೆ ಹೋಗಬೇಕಾಗಿತ್ತಂತೆ, ಜನಮೇಜಯ ರಾಜನ ಯಜ್ಞಕ್ಕೆ. ಅವನ ಮನೆಯಲ್ಲಿ ಶಿಷ್ಯಂದ್ರಿದ್ರು. ಆ ಶಿಷ್ಯಂದ್ರಿಗೆ ಏನೂ ಹೇಳುತ್ತಿರಲಿಲ್ಲ. ಜನಮೇಜಯ ರಾಜ ಪೌಷ್ಯ ಬ್ರಾಹ್ಮಣನ ಇಬ್ಬರನ್ನು ತಾನು ತಗೊಂಡಿದ್ದಾನೆ ಬೈದ. ಆಗ ಉದಂಕ ಅಂತ ಅವನ ಶಿಷ್ಯ, ಬೈದನ ಶಿಷ್ಯ, ಅವನಿಗೆ ಹೇಳಿದ, ನೀನು ಗುರುಕುಲವನ್ನು ಚೆನ್ನಾಗಿ ನೋಡ್ಕೋಬೇಕು, ನಾನು ಒಂದು ಯಜ್ಞಕ್ಕೆ ಹೋಗಿ ಬರ್ತೀನಿ ಅಂತ. ಇವನು ಹೋದ ಕೆಲವು ದಿವಸಗಳಲ್ಲಿ ಗುರುಪತ್ನಿ ಋತುಮತಿಯಾದಳು. ಋತುಮತಿಯಾದ ಆಕೆ ಋತು ಸ್ನಾತಳಾಯಿತು. 4ನೇ ದಿವಸದ ಸ್ನಾನ ಮಾಡಿದವಳು ಉದಗ್ಗರನ್ನು ಕೇಳ್ತಾಳೆ, ನಾನು ಋತುಸ್ನಾತಳಾಗಿದ್ದೇನೆ, ನನಗೆ ಗರ್ಭಧಾರಣೆ ಮಾಡು ಅಂತ. ಅವನಂದ, ರಕ್ಷಣೆ ಮಾಡು ಅಂತ ಹೇಳಿದ್ದಾರೆ ಗುರುಗಳು, ನಾನು ನಿಮ್ಮ ಸಹವಾಸ ಮಾಡಬಾರದು, ಮಾಡೋದಿಲ್ಲ ಅಂತ ಹೇಳಿದ. ಗುರುಗಳು ಬಂದರು ಮುಂದೆ, ಇದೆಲ್ಲವನ್ನು ಹೇಳಿದರು. ಬಹಳ ಒಳ್ಳೆ ಕೆಲಸ ಮಾಡಿದ್ದೀಯಾ, ತುಂಬ ಸಂತೋಷವಾಯಿತು ಉದಂಕ, ನಿನ್ನ ಗುರುಕುಲ ವಿದ್ಯಾಭ್ಯಾಸ ಮುಗಿತು, ಸಕಲ ವೇದಗಳು ಪ್ರತಿಬಂಧವಾಗಿದೆ, ನೀನು ಹೋಗು. ಅವನೇನು ಮಾಡಿದ, ನಾನು ನಿಮಗೆ ಗುರುದಕ್ಷಿಣೆ ಕೊಡದೆ ಹೋಗೋದಿಲ್ಲ ಸ್ವಾಮಿ ಎಂದು. ಗುರುಗಳಂದ್ರು, ನೋಡು, ಸತ್ಯ ಯಾವತ್ತೂ ಕೇಳಬೇಕು, ಅತಿ ಒತ್ತಾಯ ಮಾಡಬಾರದು. ನಾನು ಹೇಳಿದ್ದೀನಿ ನೀವು ಹೋಗು ಅಂತ. ಇಲ್ಲ ಸ್ವಾಮಿ, ಗುರುದಕ್ಷಿಣೆ ಕೊಟ್ಟೇ ಹೋಗೋದು ಅಂತ. ಇಲ್ಲ, ಎಷ್ಟು ಒಳ್ಳೆ ಹುಡುಗ, ಗುರುಪತ್ನಿ ಎಂಥ ಸುಂದರಿಯಾಗಿದ್ರು, ಅವಳಾಗೆ ಕರೆದ್ರು, ಅವಳ ಬಳಿಗೆ ಹೋಗದೆ ನೀನಿದ್ದಿ, ನಿನ್ನ ಇದಕ್ಕೆ ಮೆಚ್ಚಿದ್ದೀರಿ ಅಂತಂದ್ರೂ ಕೂಡ ಹೋಗಲಿಲ್ಲ, ಮನೆಯಲ್ಲೇ ಇದ್ದ. ಮತ್ತೆ ಮತ್ತೆ ಕೇಳ್ತಿದ್ದಂತೆ, ಸ್ವಾಮಿ ಏನು ಕೊಡ್ಲಿ ಏನು ಕೊಡ್ಲಿ. ಅತಿ ಒತ್ತಾಯ ಎಲ್ಲೂ ಸರಿಯಲ್ಲ. ಕೊನೆಗೆ ಗುರುಗಳು ಹೇಳಿದರು, ಬೈದ ಅಂದ, ನನಗೆ ಏನು ಕೊಡಬೇಕು ಗೊತ್ತಿಲ್ಲ, ನಿಮ್ಮ ಆಚಾರ್ಯಾಣಿಯನ್ನು ವೈದಿಯನ್ನು ಕೇಳು, ಅವ್ರು ಏನು ಕೊಡು ಅಂತಾರೆ ಅದನ್ನು ತಗೊಂಡ್ಬಾ.
ವೈನಿ ಹೇಳಿದ್ರಂತೆ. ಇವನು ಕೇಳಿದ ದಿವಸ ಆಕೆ ಋತುಮತಿಯಾಗಿದ್ದು. ತಿರ್ಗ ವೈನಿ ಏನ್ ತಂದ್ಕೊಡ್ಲಿ? ಪೌಷ್ಯರಾಜನ ಹೆಂಡತಿಯ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ತಗೊಂಬಂದು ಕೊಡುವಂತ. ಸರಿ, ಅಪ್ಪಣೆಯಿಂದ ಉದಂಕ ಹೊರಟ ಪೌಷ್ಯರಾಜನ ಮನೆಗೆ ಹೋದ. ಪೌಷ್ಯರಾಜನ ಮನೆಯಲ್ಲಿ ಹೋಗುತ್ತಾ ಇರುವ ಸಮಯದಲ್ಲಿ ದಾರಿಯಲ್ಲಿ ಒಬ್ಬ ಪುರುಷ ಬಂದವನೇ ಏನು ಮಾಡಿದ್ದಾನೆ, ಒಂದು ಎತ್ತು ಇತ್ತು ಅವನ ಜೊತೆಯಲ್ಲಿ. ಅವನು ಹೇಳಿದ, ಈ ಎತ್ತಿನ ಸಗಣಿಯನ್ನ ನೀ ತಿನ್ನು ಅಂದ. ಅದಕ್ಕೆ ಅವನಂದ, ಇಲ್ಲ ನಾನು ತಿನ್ನೋದಿಲ್ಲ ಅಂದ. ಅದಕ್ಕೆ ಅವನೇನಂದ ಪುರುಷ, ಈ ಎತ್ತಿನ ಸಗಣಿಯನ್ನು ನಿಮ್ಮ ಗುರುಗಳು ತಿಂದಿದ್ದಾರೆ, ತಿನ್ನು ಅಂದ. ಓಹ್, ನಮ್ಮ ಗುರುಗಳು ತಿಂದಿದ್ದಾರೆ ಎಂದು ನಾನು ತಿನ್ನಬೇಕು, ತಿಂದುಬಿಟ್ಟು ತಿಂದ. ಬಂದ ಪೌಷ್ಯರಾಜನ ಮನೆಗೆ ಬಂದ. ಪೌಷ್ಯರಾಜನ ಮನೆಗೆ ಬಂದು, ನಾನು ಅರ್ಥಿಯಾಗಿ ಬಂದಿದ್ದೇನೆ, ನನಗೊಂದು ಮನೋರಥ ಬೇಕು ಅಂತ ಕೇಳಿದೆ. ಏನು ಬೇಕು? ನಿನ್ನ ಹೆಂಡತಿಯ ರಾಣಿಯ ಕರ್ಣಕುಂಡಗಳು, ಓಲೆಗಳು ಬೇಕು. ಬಹಳ ಸಂತೋಷ, ಹೋಗ್ರಿ ಅಂತಃಪುರಕ್ಕೆ ಹೋಗ್ರಿ, ನನ್ನ ಹೆಂಡತಿಯನ್ನ ಕೇಳ್ರಿ, ಕೊಡ್ತಾಳೆ. ಹೋದ. ಅಂತಃಪುರದಲ್ಲಿ ಹೆಂಡತಿ ಇಲ್ಲ. ಮಿಕ್ಕಾದವರನ್ನು ಕೇಳಿದ, ಎಲ್ರಿ ರಾಣಿ? ಇಲ್ಲೇ ಇದ್ದಾಳೆ ನೋಡಿ, ಕೂತಿದ್ದಾಳೆ. ಇವನಿಗೆ ಕಾಣಿಸ್ತಾ ಇದೆ. ರಾಜನ ಬಳಿಗೆ ಬಂದ, ಸ್ವಾಮಿ ನನ್ನ ಕಣ್ಣಿಗೆ ನಿನ್ನ ಹೆಂಡತಿ ಕಾಣಿಸ್ತಿಲ್ಲ. ಅವನಂತ, ನಿನ್ನಲ್ಲಿ ಏನೋ ಅಶುಚಿ ಇದೆ, ಅಮಂಗಳ ಇದೆ, ಏನೋ ಅಮಂಗಳದ ಕೆಲಸ ಮಾಡಿದ್ದೀಯ ನೀನು. ಅಮಂಗಳವಂತರಾದವರಿಗೆ ನನ್ನ ಹೆಂಡತಿ ಕಾಣಿಸಲ್ಲ ಅಂದ ರಾಜ. ಅದನ್ನ ಕೇಳಿ ನನ್ನಲ್ಲಿ ಏನು ಅಶುಚಿ ಇದೆ ಆಲೋಚನೆ ಮಾಡಿದ. ಓಹ್, ದಾರಿಯಲ್ಲಿ ಬರುವಾಗ ಸಗಣಿ ತಿಂದೆ, ಆಚಮನ ಮಾಡಲಿಲ್ಲ. ಇದನ್ನು ನಾನು ಅಷ್ಟು ಹೆಚ್ಚಿಗೆ ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ. ಆಚಮನದ ಪ್ರಕರಣವೇ ಬಹಳ ದೊಡ್ಡದಿದೆ. ನೀರು ಆಚಮನ. ಅವಾಗ ಅವನೇನ್ ಮಾಡಿದ ತಕ್ಷಣ, ಹೌದು ನಾನು ಸಗಣಿ ತಿಂದಿದ್ದೀನಿ, ಆಚಮನ ಮಾಡದೆ ಬಂದಿದ್ದೀನಿ, ಅಶುಚಿ. ತಿಂದ ಮೇಲೆ ಆಚಮನ ಮಾಡಬೇಕು. ನಮ್ಮಲ್ಲಿ ಒಂದು ಕೆಟ್ಟ ದುರಾಚಾರ ಇದೆ, ಊಟ ಆದ ಮೇಲೆ ಆಚಮನ ಮಾಡಬೇಕು. ಕೆಲವರು ಮಾಡಲ್ಲ. 2 ಬಾರಿ ತೀರ್ಥ ತಗೊಂಡ್ಬಿಟ್ರೆ ಆಚಮನ ಆಗತ್ತಂತೆ. ಇಡೀ ಸಂಧ್ಯಾವಂದನೆಯನ್ನು ತೀರ್ಥದಲ್ಲಿ ಮಾಡ್ರಿ. ಹಾಗಿದ್ರೆ ಕೂಡುದು 10 ತೀರ್ಥ ದಿವಸಕ್ಕೆ 3 ನಿರ್ಮಾಲ್ಯ, 3 ಬೆಳಗಿನ ತೀರ್ಥ, 3 ರಾತ್ರಿಯ ತೀರ್ಥ, ಬೆಳಗ್ಗೆ ಊಟ ಆದ ಮೇಲೆ 1 ತೀರ್ಥ, ದಶತೀರ್ಥ. ನೀವು ಆಚಮನ ಮಾಡಿಲ್ಲ ಅಂತ ಮತ್ತೊಂದು ತೀರ್ಥವನ್ನೇ ತಗೊಂಡ್ರೆ ನಿಮಗೆ ಪಾಪ ಬರುತ್ತೆ. ಸುರಾಪಾನ ಮಾಡಿದ ಪಾಪ ಬರುತ್ತೆ. ತೀರ್ಥವೇ. ಇನ್ನು ನೋಡ್ರಿ, ಮುಂದೆ ಹೇಳ್ತಾನೆ. ಅವನೇನ್ ಮಾಡಿದ್ದಾನೆ, ತೀರ್ಥವನ್ನ, ಆ ನೀರನ್ನು ಆಚಮನ ಮಾಡುವಾಗ ಅವನು ಹೇಳ್ತಾನೆ, ಪೂರ್ವಾಭಿಮುಖವಾಗಿ ಕೂತುಕೊಂಡು ಕೈಕಾಲ ಮುಖವನ್ನು ತೊಳೆದು ಒಳ್ಳೆಯ ನೀರು. ನೋಡ್ರಿ, ಆಚಮನಕ್ಕೆ ನೀರು ಹೇಗಿರಬೇಕು ಅಂದ್ರೆ, ಅಫೇನಾಭಿಹಿ, ನೊರೆ ಇರಬಾರದು ನೀರಲ್ಲಿ. ಅಮುಕ್ತಾಭಿಹಿ, ಅದರ ಜೊತೆಗೆ ಆ ನೀರನ್ನು ಕುಡಿಯುವಾಗ ಶಬ್ದ ಬರಬಾರದು. ಸುರ್ರಂತ. ಪಾಯಸ ಕುಡಿಯುವಾಗ, ಸಾರವನ್ನು ಊಟ ಮಾಡುವಾಗ, ಮಠಗಳಲ್ಲಿ ಜನ ಸೇರಿದ ಜಾಗದಲ್ಲಿ ಊಟಕ್ಕೆ ಮುಂಚೆ ಜನರಾಡುವ ಮಾತು, ಗಲಾಟೆ. ಊಟ ಪ್ರಾರಂಭ ಆದ ಮೇಲೆ ನಿಶ್ಶಬ್ದ. ಪಾಯಸ ಏನಾರು ಬಂತು ಅಂದ್ರೆ ಸ್ವಲ್ಪ ನೋಡ್ರಿ, ಗಮನ ಇಟ್ಟು ನಾಳೆ ಬಂದಾಗ ಸುರು ಶಬ್ದ ಬರಬಾರದು. ಆಚಮನ ಮಾಡುವಾಗ ಶಬ್ದ ಬರಬಾರದು. ಆಚಮನದ ನೀರು ಇಲ್ಲಿಂದಲೇ ಬರಬೇಕು. ಹೆಂಗೆಂಗೋ ಕುಡಿಯೋದಲ್ಲ. ಆಚಮನದ ನೀರನ್ನು ಕುಡಿಯುವಾಗ ದೊಡ್ಡ ಸೌಟಲ್ಲ, ಉದ್ದಿನ ಕಾಳು ಮುಳುಗುವಷ್ಟೇ ಇರಬೇಕು. ಬಹಳಷ್ಟು ಆಚಮನದ ಬಗ್ಗೆ ಇದೆ, ಬೇಡ. ಆಚಮನ ಮಾಡಿದರೂ ಅದು ಹೆಂಡ ಕುಡದಂತಾಗಿಬಿಡುತ್ತೆ. ಅದಕ್ಕೆ ಅಫೇನಾಭಿಹಿ, ಅಮುಕ್ತಾಭಿಹಿ, ಅಶಬ್ದಾಭಿಹಿ, ದ್ವಿರ್ದುರ್ ಉಪಸ್ಪೃಶ್ಯ. ಆ ನೀರನ್ನೇನು ಮಾಡಿದ್ದಾನೆ, 2 ಬಾರಿ ಮುಟ್ಟಿ 3 ಬಾರಿ ಆಚಮನ ಮಾಡಿ ಇಂದ್ರಿಯಗಳನ್ನೆಲ್ಲ ಪರಿಮಾರ್ಜನೆ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ರಾಣಿ ಅಂತಃಪುರಕ್ಕೆ ಅವಳು ಕಂಡವಳನ್ನ ಹೇಳಿದ, ನಮ್ಮ ಗುರುಪತ್ನಿಗೆ ಗುರುದಕ್ಷಿಣೆ ಕೊಡಬೇಕು, ನಿನ್ನ ಕಿವಿಯಲ್ಲಿರುವ ಕುಂಡಲಗಳನ್ನು ಕೊಡು. ಬಹಳ ಸಂತೋಷ. ಯೋಗ್ಯ ಬ್ರಾಹ್ಮಣ, ನಿನ್ನಂತ ಬ್ರಾಹ್ಮಣರು ಸಿಗೋದಿಲ್ಲ. ಒಳ್ಳೆಯ ಪಾತ್ರ ನೀನು ಸಿಕ್ಕಿದ್ದೀಯ. ಇದಕ್ಕೆ ಪಾತ್ರರು ಸಿಕ್ಕಾಗ ದಾನ ಮಾಡಬೇಕು. ವಿದುರ ಹೇಳ್ತಾನೆ, ನ್ಯಾಯಾರ್ಜಿತಸ್ಯ ದ್ರವ್ಯಸ್ಯ, ವಿದುರ ನೀತಿಯಲ್ಲಿ ಮಹಾಭಾರತದ ಮುಂದಿನ ಉದ್ಯೋಗ ಪರ್ವದಲ್ಲಿ ಬರುತ್ತೆ.
ಮನಸ್ಸು ಜಾತಿಯದು ಮುಂಚೆ ಅಲ್ಲಿ ಅಂತಾನೆ, ನ್ಯಾಯದಿಂದ ಸಂಪಾದನೆ ಮಾಡಿದ ದುಡ್ಡಿಗೆ 2 ಕೆಟ್ಟ ಮಾರ್ಗಗಳಂತೆ. ಯಾವುದು? ಅಪಾತ್ರೆ ಪ್ರತಿಪತ್ತಿಶ್ಚ ಪಾತ್ರೆ ಚಾಪ್ಯ ಪ್ರತಿಪಾದನ. ಅಯೋಗ್ಯರಿಗೆ ದಾನ ಕೊಡೋದು, ಯೋಗ್ಯರು ಬಂದಾಗ ದಾನ ಕೊಡದೇ ಇರೋದು. ಪಿಜ್ಜಾ ಹಟ್ಟಿಗೆ, ಸ್ವಿಗ್ಗಿಗೆ, ಜೊಮ್ಯಾಟೋಗೆ, ಕಾಫಿ ಡೇಗೆ ಹೋಗಿ ಕೂತ್ಕೊಂಡ್ರೆ 1000 ರೂಪಾಯಿ ಖರ್ಚು ಮಾಡ್ತೀವಿ. ಮಠದಲ್ಲಿ ಶ್ರಾದ್ದಕ್ಕೆ 500 ರೂಪಾಯಿ ಮಾಡಿದ್ದೀವಿ ಅಂದ್ರೆ ಯಾಕ್ರಿ ಆಚಾರ್ರೆ? ಆಚಾರಂದ್ರು, ನಮ್ಮ ಅಂಗಡಿ ನೀವೆಲ್ಲಿ ತರಿಸ್ತಿರೋ ಸಾಮಾನು ನಾವು ಅದೇ ಅಂಗಡಿ ನಾವು ತರಿಸ್ತೀವಿ. ನಮಗೂ ಉದ್ದಿನ ಬೇಳೆ 112 ರೂಪಾಯಿ, ನಿಮಗೂ 12 ರೂಪಾಯಿ. ಬರೀ ಶ್ರಾದ್ದ ಮಾಡಿ ತಿಂದು ಹೋಗೋದ್ರ ಜೊತೆಗೆ ಒಡೆ ಮಿಕ್ಕಿದ್ರು ಕೊಡ್ರಿ ಅಂತ ಬೇರೆ ಕೇಳ್ತೀರಿ. ಅದಕ್ಕೆ ಯಾಕೆ ಆಗುದು? ನಾವು ಬ್ರಾಹ್ಮಣರಿಗೆ ಯೋಗ್ಯದಾಗ ಕೊಡಬೇಕು ಅಂದ್ರೆ ಲೆಕ್ಕ ಮಾಡ್ತೀವಿ. 500 ರೂಪಾಯಿ ನೋಟು, 2000 ರೂಪಾಯಿ ನೋಟು, ಅದ್ರ ಮೇಲೆ 100 ರೂಪಾಯಿ ನೋಟು, ಅದ್ರ ಮೇಲೆ ಹೊಸ 50 ರೂಪಾಯಿ ನೋಟು, 20 ರೂಪಾಯಿ ನೋಟು, 10 ರೂಪಾಯಿ ಹಿಂಗಿಂಗ್ ಹುಡುಗಿ ಆಚಾರ 10 ರೂಪಾಯಿ ಚಿಲ್ಲರೆ ಅದೇನ್ರಿ? ಅವ್ನು ತೆಗೆದಿದ್ದು ನೋಡಿದ್ರಿ ಎಲ್ಲ ಕೊಡ್ತಾನೇನು ಅಂತ. 200 ರೂಪಾಯಿದ 10, 500 ರೂಪಾಯಿದ 10, 100 ದೊಡ್ಡ ಕಟ್ಟು, 50 ರೂಪಾಯಿ ದೊಡ್ಡ ಕಟ್ಟು, ಕೊನೆಗೆ 10 ರೂಪಾಯಿ. ಅದು ಯಾವುದು ಅಂದ್ರೆ ಓಲ್ಡ್ 10 ರೂಪಾಯಿ ಕಾಯಿ ನೋಟು. ಅದನ್ನ ಕೊಟ್ಟು ಚಿಲ್ಲರೆ ಅದೇನ್ರಿ ಆಚಾರ? ಆಚಾರ ಅಂದ್ರು 2 5 ರೂಪಾಯಿ ಇದ್ದ, ಒಂದು 5 ರೂಪಾಯಿ 1 ರೂಪಾಯಿ ಕಾಯಿನ ಕೊಟ್ಟು. ಪುಣ್ಯ ದೇವ್ರದ 8 ಆಣೆ 4 ಆಣೆ ಉಳಿದಿಲ್ಲ ಇವರು. ನಿಮಗೆ ಬೇಕು ಅಂದ್ರೆ ನಾಳೆ ಬಂದ್ರೆ ಪುರಾಣಕ್ಕೆ ಯಾರು ಹಾಕಿರ್ತಾರೆ. ಅದು ಇವತ್ತಿಗೂ ಚಲಾವಣೆ ಎಲ್ಲಪ್ಪ ಅಂದ್ರೆ ರಾಯರ ಹುಂಡಿ ಒಳಗೆ ಆಚಾರ್ಯರ ಮುಂದುಗಡೆ ಈ ಹುಂಡಿ ಎಣಿಸೋ ಮುಂದೆ ಬಂದ್ರಿ 4 ಆಣೆ ಪಾವಲಿಗಳು 50 ಪೈಸೆಗಳು ಸಿಗ್ತಾವೆ ಇವತ್ತಿಗೂ. ಅದು ಸಿಗೋ ಇನ್ನೊಂದು ಜಾಗ ಪುರಾಣದ ಆಚಾರ್ಯರದು. ಹರಿದು ಹೋದ ನೋಟುಗಳೆಲ್ಲ ಆಚಾರ್ಯರು. ಅದಕ್ಕೆ ಮೊದಲನೇ ದಿವಸ ಹೇಳ್ತೀನಿ, ದಯವಿಟ್ಟು ಹಾಕಬೇಡ್ರಿ ಆ ನೋಟನ್ನ. ನೀವು ಸುಮ್ಮನೆ ಹೋದ್ರೆ ನಾವೇನು ಮಂತ್ರಾಕ್ಷತೆ ಕೊಡಲ್ಲ ಅಂತ ಅನ್ನಲ್ಲ. ಹರಿದು ನೋಟು, ಪ್ಯಾಚಡ್ ನೋಟು, ಅದು ಎಂತೆಂತ ಚಂದ ಇರ್ತಾವ್ರಿ. ಬಾ ಅದ್ಭುತ. ಅದೊಂದು ದೊಡ್ಡ ಮ್ಯೂಸಿಯಂ ಮಾಡ್ಬೋದು ಆಚಾರ್ಯರು. ಅಂಥ ನೋಟುಗಳು ದಕ್ಷಿಣೆಗೆ ಹಾಕ್ತಾರೆ. ಅದಕ್ಕೆ ದಕ್ಷಿಣೆ ದಾನ ಕೊಡುವಾಗ ಬಲಿ ಮತ್ತೊಂದು ಮಾತಂತಾನೆ, ಯುದ್ಧದಲ್ಲಿ ದೇಹವನ್ನು ಬಿಡುವವರಿದ್ದಾರೆ. ನಥತಾ ತೀರ್ಥ ಆಯಾತೆ ಶ್ರದ್ಧೆಯ ಏ ಧನತ್ಯಜಾಹ. ಒಳ್ಳೆಯ ಪಾತ್ರರು ಬಂದಾಗ ದಾನ ಕೊಡಬೇಕು ಅಂದ್ರೆ ಆಲೋಚನೆ ಮಾಡಬೇಕು. ಅದಕ್ಕೆ ನೀವು ಒಳ್ಳೆ ಪಾತ್ರ ಇದ್ದು ತಗೋ ಅಂತ ಕೊಟ್ಬಿಟ್ಲು. ಕೊಡುವಾಗ ಹೇಳಿದ್ದು, ಈ ಕುಂಡಲದ ಮೇಲೆ ತಕ್ಷಕ ನಾಗರಾಜನ ಸರ್ಪದ ಕಣ್ಣಿದೆ, ಜೋಪಾನವಾಗಿ ತಗೊಂಡು ಹೋಗು ಅಂತ ಹೇಳಿದ್ದಾಳೆ. ಹೇಗೆ ತಗೊಂಡು ಹೋದ, ಹೇಗೆ ಗುರುಪತ್ನಿಗೆ ಕೊಟ್ಟ ಎಂಬುದನ್ನು ಇಂದು ದಿವಸ 5:30 ಗಂಟೆಗೆ ನಿರೂಪಣೆ ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನ ಮನಸ್ಸು ಸ್ವಭಾವಂ ಕರೋಮಿದ್ಯಸ್ಯ ಗಣಂ ಪರಸ್ಮೈ ನಾರಾಯಣಾಯ ಸಮರ್ಪಣೆ.